ತಸ್ಯ ನಯನೋऽಸೌ ಶ್ರೀಪತಿರ್ಮಾನದೋ ನಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ಮಮ. ಪಾಂತ್ವಸ್ಮಾನ್ ಪುರುಹೂತಮೈರಿಬಲವನ್ಮಾತಂಗಮಾದ್ಯದ್ಘಟಾ ಕುಂಭೋಚ್ಚಾದ್ರಿ ವಿಪಾಟನಾದಿಕಪಟು ಪ್ರತ್ಯೇಕ ವಜ್ರಾಯುತಾಃ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಕರಾಧಾರಿತಾರಾತಿದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತ ನಾಕಿವೃಂದೈಃ ಆಕ್ರೋಶಂತೋ ನಿರಾಶಾ ಅನ್ನುವ ಶ್ಲೋಕದಲ್ಲಿ ವಿತತ ಶಪಥ ಪಾಶಿವ ಶಾಂತ ಶೌರ್ಯ ಅದರ ವಿವರಣೆ, ಅದನ್ನು ಬಿಡಿಸೋದು ಹೇಗೆ ಅಂತ. ವಿತತ ಶಪಥ. ವಿತತ ಅಂದರೆ ವ್ಯರ್ಥವಾದ, ಯಾವುದು ಮಾಡಲಿಕ್ಕಾಗಲ್ಲೋ ಅದನ್ನೆಲ್ಲ ಆಡ್ತಾ ಇರೋದು. ನಾನು ಅದು ಮಾಡಿಬಿಡ್ತೇನೆ, ಇದು ಮಾಡಿಬಿಡ್ತೇನೆ, ನಾನು ಎದ್ದರೆ ಒಳ್ಳೆಯವನಲ್ಲ. ವಿತತ ಶಪಥ, ಕೈಲಾಗದ ಶಪಥಗಳನ್ನು ಮಾಡಿ. ವಿತತ ಶಪಥ ಶಾಪಾಶಿವ. ಅದು ನಾವು ವಿತತ ಶಪಥ ಶಾ ಅಂತ ನಿಲ್ಲಿಸ್ತೀವಿ, ಯತಿಭಂಗ ಬರಬಾರ್ದು ಅಂತ. ವಿತತ ಶಪಥ ಶಾಪ ಅಶಿವ. ದೊಡ್ಡವರಿಗೆ ಶಾಪವನ್ನು ಹಾಕೋದು, ಮಧ್ವರಿಗೆ ಶಾಪವನ್ನು ಹಾಕೋದು, ಅವ್ರು ಹಾಳಾಗಿ ಹೋಗಲಿ, ಅವ್ರ ಕೈ ಬೀಳಲಿ, ಕಾಲು ಬೀಳಲಿ ಅಂತ. ಏನೇನೇನೇನೂ ಆಗೋದಿಲ್ಲ. ಆದರೆ ಇವರಿಗೆ ಹಾಕಿದವರಿಗೆ ತುಂಬ ಅಶಿವ, ಅಮಂಗಲ. ಆದ್ದರಿಂದ ವಿತತ ಶಪಥ ಶಾಪ ಅಶಿವ. ಹುಚ್ಚುಚ್ಚು ಪ್ರತಿಜ್ಞೆಯನ್ನು ಮಾಡಿ ಮಧ್ವರಿಗೆ ಶಾಪವನ್ನು ಹಾಕಿದ್ದರಿಂದ ಅವರು ತುಂಬ ಅಮಂಗಲರಾದರು. ಶಾಂತ ಶೌರ್ಯ, ಅವರ ಶೌರ್ಯ ಶಾಂತ ಆಯಿತು ಅಂತೀವಲ್ಲ, ದೀಪ ಶಾಂತ ಆಗಿದೆ. ಶಾಂತ ಆಗಿದೆ ಅಂದರೆ ಆರಿದೆ, ಬ್ರೈಟ್ನೆಸ್ ಎಲ್ಲ ಹೋಯಿತು ಅಂಥೇಳಿ ವಿತತ ಶಪಥ ಶಾಪ ಶಿವ ಅಂತೀವಿ. ಅದು ವಿತತ ಶಪಥ ಶಾಪ ಶಿವ ಅಂತ, ಶಾಪ ಶಿವ. ಇದಾದ ಮೇಲೆ ಶ್ರೀಮದಾಚಾರ್ಯರ ಮುಖಕಮಲವನ್ನು ನಾನು ಎಂದು ನೋಡೇನು ಅಂತ ಉದ್ಯನ್ಮಂದಸ್ಮಿತ ಶ್ರೀ ಅಂತ ನಿನ್ನೆ ನೋಡಿದ್ವಿ. ಇದಾದ ಮೇಲೆ ಶ್ರೀಮದಾಚಾರ್ಯರ ಗ್ರಂಥಾವಲೋಕನ, ಇದನ್ನು ಮಾಡಬೇಕಾದರೆ ಹೇಗಿರಬೇಕು ಅವ್ರು ಹೇಳ್ತಾರೆ. ನನಗೆ ಈ ಎಲ್ಲ ಯೋಗ್ಯತೆ ಇದೆ ಅಂತ ನಾರಾಯಣ ಪಂಡಿತರು ಎರಡನ್ನು ತೋರಿಸಿಕೊಡ್ತಾರೆ. ನಾನು ಕೇಳುವ ಎಲಿಜಿಬಿಲಿಟಿಯನ್ನು ಪಡೆದಿದ್ದೇನೆ, ಹೀಗೂ ಅರ್ಥ ಮಾಡ್ಬೋದು. ಅಥವಾ ಶ್ರೀಮದಾಚಾರ್ಯರ ಶಾಸ್ತ್ರಗ್ರಂಥಗಳನ್ನು ಕೇಳುವವನಿಗೆ ಎಲಿಜಿಬಿಲಿಟಿ ಅಂದರೆ ಏನು ಮಾಡಿದರೆ ಅವನಿಗೆ ಸಿಗಬಹುದು. ಪ್ರಾಚೀನಾಚೀರ್ಣ ಪುಣ್ಯೋಚ್ಚಯ ಚತುರತರಾಚಾರತಶ್ಚಾರು ಚಿತ್ತಾನತ್ಯುಚ್ಚಾಂ ರೋಚಯಂತೀಂ ಶ್ರುತಿಚಿತವಚನಾಂ ಶ್ರಾವಕಾಂಶ್ಚೋದ್ಯ ಚುಂಚೂನ್ ವ್ಯಾಖ್ಯಾಮುತ್ಕಾತ ದುಃಖಾಂ ಚಿರಮುಚಿತ ಮಹಾಚಾರ್ಯ ಚಿಂತಾರತಾಂಸ್ತೆ ಚಿತ್ರಾಂ ಸಚ್ಚಾಸ್ತ್ರಕರ್ತಶ್ಚರಣ ಪರಿಚರಾನ್ ಶ್ರಾವಯಾಸ್ಮಾಂಶ್ಚ ಕಿಂಚಿತ್. ಹೇ ಆನಂದತೀರ್ಥ ಭಗವತ್ಪಾದರೆ, ನಿಮ್ಮ ಶಾಸ್ತ್ರ ನನ್ನ ಕಿವಿಗೂ ಸ್ವಲ್ಪ ಬೀಳಲಿ. ಅಲ್ಲಪ್ಪ, ನಿನ್ನ ಕಿವಿಗೆ ಬೀಳಬೇಕಾದರೆ ನೀನು ಪುಣ್ಯವಂತನ. ಅದಕ್ಕಂತಾರೆ ಹೇ ಸಚ್ಚಾಸ್ತ್ರಕರ್ತ. ಅದು ಆನಂದತೀರ್ಥರಿಗೆ ಸಂಬೋಧನೆ. ಸರಿಯಾದ ಭಗವಂತನನ್ನು ತೋರಿಸುವ ಶಾಸ್ತ್ರವನ್ನು ಮಾಡಿಕೊಟ್ಟ ಹೇ ಆನಂದತೀರ್ಥ ಭಗವತ್ಪಾದರೆ, ನಿರ್ದುಷ್ಟವಾದ ಶಾಸ್ತ್ರವನ್ನು ರಚನೆ ಮಾಡಿದಂತಹ ಉಚಿತ ಮಹಾಚಾರ್ಯ,
ಶಾಸ್ತ್ರ ಮಾಡುವುದರ ಜೊತೆ ಆಚರಣೆಶೀಲರು ಹೌದು ಆಚಾರ್ಯರು. ಆಚಾರ್ಯ ಅಂತ ಕರೆಯೋದೇ ನಾವು ಕಂಡವರಿಗೆ ಸೇರಿಸ್ತೇವೆ ಆಚಾರ ಅಂತ. ಆಚಾರ್ಯ ಅಂತ ಕರಿಬೇಕಾದರೆ ಅವನು ಮೊದಲು ತಿಳಿದಿರಬೇಕು, ತಿಳಿದದ್ದನ್ನು ತಾನು ದಿನ ಮಾಡ್ತಿರಬೇಕು. ಆಚಿನೋತಿ ಚ ಶಾಸ್ತ್ರಾಣಿ ಸಮ್ಯಕ್ ಆಚರತೇತು ಯಃ. ಶಾಸ್ತ್ರವನ್ನು ತಿಳಿದು ಹೇಳಿದ್ದನ್ನು ನಿತ್ಯ ಅನುಷ್ಠಾನ ಮಾಡುವವನು ಆಚಾರ್ಯ ಅಂತ. ಈ ಥರ ಹುಡುಕ್ತಾ ಹೋದರೆ ಸಿಗೋದೇ ಕಮ್ಮಿ. ಈಗ ತುಂಬ ಕಠಿಣ ಇದೆ. ವಾಯುದೇವರು ಆನಂದತೀರ್ಥ ಭಗವತ್ಪಾದರು ನಿಜವಾದ ಆಚಾರ್ಯರು. ಅವರು ಹೇಳಿದ್ದನ್ನು ಎಲ್ಲ ಮಾಡ್ತಾರೆ. ಏನೇನು ಹೇಳಬೇಕು ಎಲ್ಲವನ್ನು ತಿಳಿದೆಯಾರೆ, ಎಲ್ಲವನ್ನು ತಿಳಿದು ಹೇಳ್ತಾರೆ, ಹೇಳಿದ್ದನ್ನು ತಾವು ಮಾಡ್ತಾರೆ. ಹಾಗಾಗಿ ಹೇ ಉಚಿತ ಮಹಾಚಾರ್ಯ, ಮಹಾ ಆಚಾರ್ಯರು ನೀವು, ಯೋಗ್ಯ ಆಚಾರ್ಯ ಶ್ರೇಷ್ಠರೇ, ಪ್ರಾಚೀನಾಚೀರ್ಣ ಪುಣ್ಯ, ನಾನು ಹಿಂದಿನ ಜನ್ಮಗಳಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿದ್ದೇನೆ. ಶ್ರೀಮದಾಚಾರ್ಯರ ಶಾಸ್ತ್ರಶ್ರವಣ ಆಗಬೇಕಾದರೆ ಪುಣ್ಯದ ರಾಶಿ ರಾಶಿ ಬೇಕಂತ. ಹಿರಿಯರು ಪುಣ್ಯವಂತರಾಗಿರಬೇಕು. ನಾನು ಹಿಂದಿನ ಜನ್ಮದಲ್ಲಿ ತುಂಬ ಪುಣ್ಯವನ್ನು ಮಾಡಿರಬೇಕು. ಪ್ರಾಚೀನಾಚೀರ್ಣ, ಪ್ರಾಚೀನ ಜನ್ಮದಲ್ಲಿ ನಾನು ಪುಣ್ಯ ಸಂಪಾದನೆ ಮಾಡಿದ್ದೇನೆ, ಬರೀ ಪುಣ್ಯವನ್ನು ಮಾಡಿದ್ದೇನೆ, ನನಗೆ ಎಲ್ಲ ಶ್ರೀಮದಾಚಾರ್ಯರ ಶಾಸ್ತ್ರ ಬಂದು ಅನುಗ್ರಹ ಆಗತ್ತಾ? ಚತುರತರಾಚಾರತಃ, ಒಳ್ಳೆ ಆಚಾರ್ಯರು ಹೇಳಿದ ಆಚಾರವನ್ನೂ ನಾನು ಮಾಡಿಕೊಂಡು ಬಂದಿದ್ದೇನೆ. ಇದೆಲ್ಲ ಹೇಳಬೇಕಾದ್ರೆ ಎದೆಗಾರಿಕೆ ಬೇಕು. ಇದನ್ನು ಸೆಲ್ಫ್ ಟೆಸ್ಟಿಂಗ್ ಇದು. ನೀನು ಹೀಗಿದೆಯಾ, ನೀನು ಯಾರಿಗೂ ತಿಳಿಸೋದು ಏನು ಬೇಕಾಗಿಲ್ಲ. ಇವನ್ನೆಲ್ಲ ನಾವು ಇನ್ನೊಬ್ಬರಿಗೆ ಕನ್ವಿನ್ಸ್ ಏನು ಮಾಡಿಸೋದು ಬೇಕಾಗಿಲ್ಲ. ನೀನು ಹೀಗಿದ್ದರೆ ನಿನಗೆ ಆಚಾರ್ಯರ ಶಾಸ್ತ್ರ ನಿನಗೆ ಒಲಿಯತ್ತೆ. ನೀನು ಹೀಗಿದೆಯಾ ಬಿಟ್ಟಿದೆಯಾ ನೀನೇ ಜಸ್ಟಿಫೈ ಮಾಡ್ಕೊ. ನೀನು ಯಾರ್ಯಾರಿಗೂ ಜಸ್ಟಿಫಿಕೇಷನ್ ಕೊಡೋದೇ ಬೇಕಾಗಿಲ್ಲ. ಮೊದಲನೇದು ಪ್ರಾಚೀನ ಪುಣ್ಯ ಇರಬೇಕು. ಇರಲಿ, ಪ್ರಾಚೀನ ಪುಣ್ಯ ಇದೆಯೋ ಬಿಟ್ಟಿದೆಯೋ ಅದು ಓದ್ಲಿಕ್ಕೆ ಶುರು ಮಾಡಿದ ಮೇಲೆ ಗೊತ್ತಾಗತ್ತೆ. ಅದು ಪುಣ್ಯ ಪಾಪ ಕಾಣುವುದಲ್ಲ. ಇಷ್ಟು ಪುಣ್ಯ ಇದೆ ಅಷ್ಟು ಪುಣ್ಯ ಇದೆ ಅಲ್ಲ. ಆಚಾರವಂತಿಕೆ ಅಂತೂ ನಾನು ಮಾಡ್ತಿದ್ದೀನೋ ಬಿಡ್ತೀನೋ ನನಗೆ ಗೊತ್ತು. ಆಚಾರ ಯಾವುದು ಅನಾಚಾರ ಯಾವುದು ಅನ್ನೋದು ಗೊತ್ತು. ನಾನು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೇನೆ, ಯಾವುದು ಎಸ್ಕೇಪ್ ಮಾಡ್ತಾ ಇದ್ದೇನೆ ಅದು ಗೊತ್ತು. 4 ಜನಕ್ಕೆ ನಾನು ತುಂಬ ದೊಡ್ಡ ಆಚಾರ್ಯರು ಅಂತ ಹೇಳಿಕೊಳ್ಳಬಹುದು, ಅವರಿಗೆ ಭ್ರಮೆ ತರಿಸ್ಬೋದು, ಅವರನ್ನು ನಂಬಿಸ್ಬೋದು. ನಾನೇನು ಮಾಡ್ತಾ ಇದ್ದೇನೆ ಅನ್ನೋದು ನನಗಂತೂ ಗೊತ್ತಲ್ಲ. ಹಾಗಾಗಿ ನಾರಾಯಣ ಪಂಡಿತರಂತಾರೆ, ನಿಮ್ಮ ಶಾಸ್ತ್ರ ನನ್ನ ಕಿವಿಗೆ ಬೀಳಲಿ. ಯಾಕೆ? ನಾನು ಹೀಗಿದ್ದೇನೆ ಅಂತಾರವು. ಹೇಗಿದೆ? ಪ್ರಾಚೀನ ಪುಣ್ಯವನ್ನು ನಾನು ಪಡೆದೇನೆ, ಹಿಂದಿನ ಜನ್ಮದಲ್ಲಿ ನಾನು ಗಳಿಸಿ ಪುಣ್ಯವನ್ನು ಇಟ್ಟಿದ್ದೇನೆ, ಒಳ್ಳೆಯ ಆಚಾರವಂತನಾಗಿದ್ದೇನೆ. ಮತ್ತಿಷ್ಟೇ ಅಲ್ಲ, ಪುಣ್ಯೋಚ್ಚಯ, ಪುಣ್ಯ ಚೂರುಪಾರಲ್ಲ, ಪುಣ್ಯದ ರಾಶಿ ರಾಶಿ ಇದೆ. ಪ್ರಾಚೀನ ಚೀರ್ಣ ಪುಣ್ಯೋಚ್ಚಯ ಚತುರತರ ಆಚಾರತಃ ಚಾರುಚಿತ್ತಾನ್, ನಿರ್ಮಲವಾದ ಮನಸ್ಸು, ಮನಸ್ಸು ಕೋಮಲವಾಗಿರಬೇಕು. ಅವರಿಗೆ ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ ಇವುಗಳೆಲ್ಲ ಇದ್ದರೆ ಆಚಾರ್ಯರ ಶಾಸ್ತ್ರ ಒಲಿಯೋದಿಲ್ಲಂತೆ. ಹತ್ತಬಹುದು, ಹತ್ತೋದೊಂದು ಒಲಿಯೋದೊಂದು. ಈಗ ನಾವು ನೋಡ್ತೇವೆ ಲೋಕದಲ್ಲಿ ಅನಾಚಾರಿಗಳಾದವರು ಒಳ್ಳೆ ವಿದ್ವಾಂಸರಾಗಿರ್ತಾರೆ ಅಂಥೇಳಿ ನೀವು ಹೇಳಿದ ಪ್ಯಾರಾಮೀಟರ್ಸ್ ಅವರಲ್ಲಿ ಇಲ್ಲೇ ಇಲ್ಲ. ಅದು ಹೀಗಿರುತ್ತೆ. ಅವರು ನಮ್ಮನ್ನು ಅನಾಚಾರಿಗಳು ಅವರಂತಾರೆ, ನಾವು ಅವ್ರನ್ನಂತೇವೆ. ಇಲ್ಲಿ ಇದು ಯಾರನ್ನೂ ಯಾರೂ ಸರ್ಟಿಫೈ ಮಾಡಲಿಕ್ಕೆ ಹೊರಟಿಲ್ಲ. ಒಂದು ಸ್ಕೇಲನ್ನು ಹೇಳ್ತಾ ಇದ್ದಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರ ಶಾಸ್ತ್ರ ನಿನಗೆ ತಿಳಿಯಬೇಕಾದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ತಮ್ಮನ್ನು ತಾವು ಎನ್ಹಾನ್ಸ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಹೀಗಿದ್ದೇನೆ, ನನ್ನ ಹಿರಿಯರ ಪುಣ್ಯ ನನಗೆ ಇದೆ, ನಾನು ಮಾಡಿದ ಪುಣ್ಯವು ಹಿಂದಿನ ಜನ್ಮದಲ್ಲಿ ಇದೆ. ಯಾಕೆ ಅಂದರೆ ನಿಮ್ಮ ಸಹವಾಸವನ್ನು ಮಾಡಲಿಕ್ಕೆ ಬಹಳ ಪುಣ್ಯ ಇದ್ದರೆ ಸಾಧ್ಯ. ಅದು ನಿಮ್ಮ ಒಡನಾಟ ನನಗೆ ಸಿಕ್ಕಿದ್ದೇ ಬಹಳ ದೊಡ್ಡ ಪುಣ್ಯ. ಆದ್ದರಿಂದ ನಾನು ನಿಮ್ಮ ಒಡನಾಟ ಸಿಕ್ತು, ನಿಮ್ಮನ್ನು ನಾನು ಗುರುಗಳು ಅಂತ ಸ್ವೀಕಾರ ಮಾಡಿದ್ದೇನೆ ಅನ್ನುವುದರಿಂದಲೇ ಬೈ ಡಿಫಾಲ್ಟ್ ನನಗೆ ಗೊತ್ತಾಯಿತು ನಾನು ಪುಣ್ಯವಂತ ಅಂತ. ನಾನು ಪುಣ್ಯವಂತನಾಗದೇ ಇದ್ದಿದ್ದರೆ ನಿಮ್ಮಲ್ಲಿ ದ್ವೇಷ, ಅಸೂಯೆ ಇದು ನನಗೆ ಚೆನ್ನಾಗಿ ಬಂದಿರೋದು. ಆದ್ದರಿಂದ ನಾನು ಪುಣ್ಯವಂತ. ಯಾಕೆ? ಶ್ರೀಮದಾಚಾರ್ಯರ ಭಕ್ತ ಅಂತಂತೂ ಆಗಿದ್ದೇನೆ, ಶ್ರೀಮದಾಚಾರ್ಯರಲ್ಲಿ ಭಕ್ತಿ ಇದೆ. ಇದು ಮೊದಲನೇದು. ಪ್ರಾಚೀನಾಚೀರ್ಣ ಪುಣ್ಯೋಚ್ಚಯ, ಚತುರತರ ಆಚಾರವಂತನೂ ಹೌದು. ಆಮೇಲೆ ಚಾರುಚಿತ್ತಾನ್, ಮನಸ್ಸು ನಿರ್ಮಲವಾಗಿದೆ. ಅದು ಅವರೇ ಹೇಳಬೇಕು, ಇದ್ದವರೇ ಹೇಳಬೇಕು. ನಮಗೂ ನಿಮಗೂ ಗೊತ್ತಾಗೋದಿಲ್ಲ, ಆಚಾರ್ಯರಿಗೆ ಗೊತ್ತಾಗತ್ತೆ ಇವನು ಮನಸ್ಸು ನೆಟ್ಟಗಿದೆಯೋ ಸೊಟ್ಟಾಗಿದೆಯೋ ಅಂತ. ನಮಗಿನ್ನೊಬ್ಬರು ಮನಸ್ಸು ಗೊತ್ತಾಗೋದಿಲ್ಲ. ಆಮೇಲೆ ಚೋದ್ಯ ಚಂಚೋನ್, ಪ್ರಶ್ನೆಯನ್ನು ಮಾಡುವ. ಚೋದ್ಯ ಅಂದರೆ ಪ್ರಶ್ನೆ,
ಚೋದ್ಯ ಚಂಚೋನ್ ಅಂತಂದರೆ ಪ್ರಶ್ನೆ ಮಾಡುವುದರಲ್ಲಿ ಚತುರರಾಗಿರ್ತಾರಂಥವ್ರು. ಒಳ್ಳೆ ಪ್ರಶ್ನೆಗಳನ್ನು, ವ್ಯಾಲಿಡ್ ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾರಂತೆ. ಆಮೇಲೆ ತೇ ಚಿಂತಾರತಾನ್, ನಿಮ್ಮನ್ನೇ ಧ್ಯಾನ ಮಾಡ್ತೇನೆ. ತೇ ಚರಣ ಪರಿಚರಾನ್, ನಿಮ್ಮ ಪಾದಗಳನ್ನು ಆರಾಧನೆ ಮಾಡುವ. ಶ್ರಾವಕಾನ್ ಅಸ್ಮಾನ್, ಕೇಳಬೇಕೆನ್ನುವ ಹಂಬಲ ಇರುವ ನಮಗೆ ನೀವು ನಿಮ್ಮ ಶಾಸ್ತ್ರವನ್ನು ನಮಗೆ ಉಪದೇಶ ಮಾಡಿರಿ. ಅದರಿಂದ ಆಗೋದೇನು? ಉತ್ಕಾತ ದುಃಖಾಂ ಚಿತ್ರಾಂ ತೇ ವ್ಯಾಖ್ಯಾಂ, ಎಲ್ಲ ದುಃಖವನ್ನು ದೂರ ಮಾಡುವ ನಿಮ್ಮ ವಿಚಿತ್ರವಾದ ವ್ಯಾಖ್ಯಾನವನ್ನು ಕಿಂಚಿತ್ ಶ್ರಾವಯ. ಪೂರ್ಣ ಹೇಳಿಕೊಡಬೇಡಿ. ಪೂರ್ಣ ತುಂಬ ಜಾಸ್ತಿ ಇದೆ, ಅಷ್ಟು ನಮಗಾಗತ್ತೋ ಇಲ್ಲೋ, ನನಗೆಷ್ಟು ಅರಗತ್ತೋ ಅಷ್ಟನ್ನು ನೀವು ಹೇಳಿ. ನೀವು ತಾಯಿ, ನೀವು ಮಾತರ್ಮೇ ಮಾತರಿಶ್ವನ್ ಅಂದಿದ್ದೀವಿ. ತಾಯಿಗೆ ಗೊತ್ತು ಮಗು ಎಷ್ಟು ತಿನ್ನತ್ತೆ ಅಂತ. ಅದು 1 ಇಡ್ಲಿ ತಿಂದರೆ ಹೊಟ್ಟೆ ತುಂಬತ್ತೋ 2 ತುಂಬತ್ತೋ ಗೊತ್ತು ತಾಯಿಗೆ. ದಿನಾ ತಿನ್ನಿಸಿ ಅಭ್ಯಾಸ ಇದೆ. ಅನಾದಿ ಕಾಲದಿಂದ ನನ್ನನ್ನು ನೀವು ನೋಡಿಕೊಂಡು ಬಂದೇ ಇರಿ. ನಾನೇನು ಆಚಾರವಂತನೋ, ನನ್ನ ಪುಣ್ಯ ಏನಿದೆಯೋ ಅದು ನನಗಿನ್ನ ಹೆಚ್ಚು ನಿಮಗೆ ಗೊತ್ತು. ನಾನು ಪುಣ್ಯವಂತನಾಗಿದ್ದು, ಆಚಾರವಂತನಾಗಿದ್ದು, ಒಳ್ಳೊಳ್ಳೆ ಪ್ರಶ್ನೆಗಳು ನನ್ನ ತಲೆಯಲ್ಲಿ ಹೊಳೆದಿದ್ದು, ನಿಮ್ಮ ಚರಣ ಸೇವಕನಾಗಿರೋದರಿಂದ ನಿಮ್ಮಲ್ಲಿ ನಾನು ಕೇಳೋದು, ನಿಮ್ಮ ಶಾಸ್ತ್ರ ನನ್ನ ಕಿವಿಗೆ ಸ್ವಲ್ಪ ಬೀಳಲಿ ಅಂತ. ಇದು ಅವರಾದದ್ದರಿಂದ ಕೇಳಿದರು. ಹಾಗಾದರೆ ಆಚಾರ್ಯರನ್ನು ನಾನು ನಿಮ್ಮ ಶಾಸ್ತ್ರ ಸ್ವಲ್ಪ ನನ್ನ ಕಿವಿಗೆ ಬೀಳಲಿ ಅಂತ ಕೇಳಬೇಕಾದರೆ ಇಷ್ಟು ಇರಬೇಕು. ಕಡೇ ಪಕ್ಷ ಆಚಾರ್ಯರ ಪಾದಕಮಲಗಳಲ್ಲಿ ಭಕ್ತಿಯಾದರೂ ಇರಬೇಕು. ಅದೂ ಇಲ್ಲದೆ ಏನೋ ಒಂದು ಓದುವ, ಅದು ಒಂದು ಹಾಬಿ, ಏನೋ ಮಧ್ವ ಫಿಲಾಸಫಿನೂ ಒಂದು ಇದೆಯಂತೆ, ಅದನ್ನು ನೋಡ್ಬೋಣ. ಶ್ರೀಮದಾಚಾರ್ಯರು ಒಲಿಯೋದಿಲ್ಲ, ಒದೀತಾರಷ್ಟೆ. ಭಕ್ತಿಯಿಂದ ಆಚಾರ್ಯರ ಸೇವೆಯನ್ನು ಮಾಡಿದರೆ ಎಷ್ಟೋ ವಿಶೇಷ ಅರ್ಥಗಳು ಶಾಸ್ತ್ರವನ್ನು ಓದಿದಾಗ ಅಥವಾ ಅಲ್ಲಿ ಪಂಕ್ತಿಗಳಲ್ಲಿ ಇಲ್ಲದೇ ಇದ್ದದ್ದು ಗುರುಗಳ ಸ್ಮರಣೆಯಿಂದ ಹೊಳೆಯತ್ತಂತೆ. ಅವರ ಸ್ಮರಣೆಯನ್ನು ಮಾಡಿದಾಗ ಆ ಸಮಯಕ್ಕೆ ಏನು ಬೇಕು ಅದು ಉತ್ತರ ಕೊಡುವಂತೆ, ಹೊಳೆಯುವಂತೆ ಮಾಡ್ತಾರೆ. ಹೀಗಾಗಿ ನಿಮ್ಮ ಶಾಸ್ತ್ರ ಎಂಥದ್ದು ಅಂದರೆ ಪ್ರಾಚೀನ ಚೀರ್ಣ ಪುಣ್ಯೋಚ್ಚಯ ಚತುರತರ ಆಚಾರತಃ ಚಾರುತಿತ್ತಾನ್ ಅತ್ಯುಚ್ಚಾಂ ರೋಚಯಂತೀಂ ಶ್ರುತಿಚಿತ ವಚನಾನ್ ಶ್ರಾವಕಾನ್ ಆಶ್ರಾವಯಾಸ್ಮ ಅಸ್ಮಾಂಶ್ಚ ಕಿಂಚಿತೆ. ನಮಗೂ ನಿಮ್ಮ ಶಾಸ್ತ್ರ ಸ್ವಲ್ಪ ಬೀಳುವಂತೆ ಮಾಡಿ. ತುಂಬ ಪುಣ್ಯ ಇದ್ದರೆ ಮಾತ್ರ ಇದು ರುತ್ಸತ್ತಂತೆ, ಇಲ್ಲಾಂದರೆ ದ್ವೇಷ ಮಾಡುವವರು ಸಾವಿರಾರು ಜನ ಇದ್ದೇ ಇದ್ದಾರೆ. ಅದೇನೇನೋ ಹೇಳ್ತಾರೆ, ಅದು ಭೇದ ಅಂತೆ, ತಾರತಮ್ಯ ಅಂತೆ. ಎಲ್ಲಿ ಭೇದ, ಎಲ್ಲಿ ತಾರತಮ್ಯ? 21st ಸೆಂಚುರಿಲಿ, ಎಲ್ಲ ಸೆಂಚುರಿಲೂ ಇದ್ದದ್ದೇ, ಎಲ್ಲ ಒಂದೇ ಆಗಲಿಕ್ಕೆ ಹೇಗೆ ಸಾಧ್ಯ ಇದೆ? ಹೀಗಾಗಿ ಶ್ರೀಮದಾಚಾರ್ಯರಲ್ಲಿ ಭಕ್ತಿ ಬರಬೇಕಾದ್ರೆ ಮೊದಲು ಪುಣ್ಯ ಇರಬೇಕು. ಆ ಪುಣ್ಯ ಇದ್ದರೆ ಆಮೇಲೆ ಒಳಗೆ ಪ್ರವೇಶ. ಅದೇ ಇಲ್ಲ ಅಂದರೆ ತುಂಬ ಕಷ್ಟ. ಆದ್ದರಿಂದ ಆಚಾರ್ಯರನ್ನ ಕೇಳಬೇಕು, ಸ್ವಾಮಿ ಮೊದಲು ನಿಮ್ಮಲ್ಲಿ ಭಕ್ತಿಯನ್ನು ಕೊಡ್ರಿ. ಯಾಕೆ ಅಂದರೆ ನೀವು ಅನುಗ್ರಹ ಮಾಡಲಿಲ್ಲ, ನಿಮ್ಮಪ್ಪ ನೋಡೋದೇ ಇಲ್ಲ. ಮಧ್ವರಾಯರ ಕರುಣೆ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು. ವಿಜಯದಾಸರು ಅಂತಾರಂತೆ, ನೀ ಇದ್ದು ವೇಸ್ಟ್ ಅಂತ. ಈ ಸಾಮಾನ್ಯ ಕೆಲವರೆಲ್ಲ ಈಗಿನ ಮಾತುಗಳಿರತ್ತಲ್ಲ, ಈಗಿನ ಮಾತಿನ ವರಸೆ, ಅವನೇನು ಮಾಡ್ತಾನೆ, ಅಯ್ಯ ಅವನು ಶುದ್ಧ ವೇಸ್ಟ್ ಬಾಡಿ ಅಂತಾರಲ್ಲ, ಹಾಗೆ ಇದ್ದರೇನು ಇಲ್ಲದಿದ್ದರೇನು ಅವರ ಕರುಣೆ ಪಡೆಯಪ್ಪ. ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತ ಪಾನ. ಮಧ್ವರಾಯರ ಲೀಲೆ ನವರತುನದ ಮಾಲೆ ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ. ನೀನೊಬ್ಬನೇ ಅಲ್ಲೋ, ನಿನ್ನ ಕುಲವೇ ಉದ್ಧಾರ ಆಗುತ್ತೋ, ಎಂಥ ಭಾಗ್ಯ ಇದು. ಅಸ್ಫೋಟಯಂತೆ ಪಿತರಃ. ಒಬ್ಬ ವೈಷ್ಣವ ಸರಿಯಾದ ರೀತಿಯಲ್ಲಿ ವಿಷ್ಣುವಿನ ಸರ್ವೋತ್ತಮತ್ವವನ್ನು ತಿಳಿದವನು ನನ್ನ ವಂಶದಲ್ಲಿ ಹುಟ್ಟಿದಾನೆ ಅಂದರೆ ಪಿತೃಗಳೆಲ್ಲ ಕುಣಿತಾರಂತೆ. ಇವನು ದೇವರನ್ನು ಸರಿಯಾಗಿ ತಿಳಿದು ನನಗೆ ಶ್ರಾದ್ದವನ್ನು ಮಾಡಿ ತರ್ಪಣವನ್ನು ಬಿಟ್ಟರೆ ನನ್ನ ಕುಲವೇ ಉದ್ಧಾರ ಆಗತ್ತೆ ಅಂತ. ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ. ಮಧ್ವರಾಯರ ಕಥಾ ಕೇಳಲು ದುರಿತಹತ ಮಧ್ವರಾಯರ ಭಕುತಿ ಮಾಡೆ ಮುಕುತಿ.
ಮಧ್ವರಾಯರ ಸ್ತೋತ್ರ ಮಾಡಿದವ ಸತ್ಪಾತ್ರ, ಮಧ್ವರಾಯರ ಭಜನೆ ದುಷ್ಕರ್ಮ ತ್ಯಜನೆ. ಮಧ್ವರಾಯರ ದಾಸ ನಾದವನೇ ನಿರ್ದೋಷ, ಮಧ್ವರಾಯರ ಭಂಟ ಜಗಕ್ಕೆ ನೆಂಟ. ಮಧ್ವರಾಯರ ಭಂಟ ರಾಯರು ಜಗಕ್ಕೆ ನೆಂಟ. ರಾಯರು ಯಾರೂ ಗೊತ್ತಿಲ್ಲ ಹೇಳಿ. ರಾಯರು ಎಲ್ಲರ ರಿಲೇಷನ್ ಅವರು. ನಿಮಗೆ ರಾಯರ ಬಳಗಾನ ಅವನಪ್ಪ, ಅವನು ಯಾವುದೋ ಆನಂದರಾಯರು ಗೊತ್ತಿದ್ರು ಹೌದು ಅಂತ ಅಂದ್ಕೊಳ್ತಾನೆ ಅವನು. ರಾಯರು ಎಲ್ಲ ಜಗತ್ತಿಗೆ ಎಲ್ಲರಿಗೂ ಅವರು ನೆಂಟರು. ಏನೋ ಅವ್ರ ಮನೆಯವರಿದ್ದಾಗ ಏನೋ ಸಮಸ್ಯೆ ಬಂತು ಅಲ್ಲಿ ಹೋಗ್ತೀವಿ, ಪ್ರಾರ್ಥನೆಯನ್ನು ಮಾಡ್ತೀವಿ. ಇವು ನಮಗೆ ರಾಯರು ಅಂದರೆ ತುಂಬ ಇಷ್ಟಪ್ಪ. ಎಲ್ಲ ತರಹದ ಜನ ಹೇಳ್ತಾರೆ ನಮ್ಗೆ ಯಾರೋ ರಾಯ, ನಮಗೆ ಎಲ್ಲಿ ಅತಿರೇಕದವರೆಗೂ ಹೋಗಿರ್ತಾರೆ, ನಮಗೆ ರಾಯರೇ ದೇವರು ರೀ, ನಮಗೆ ದೇವರು ಬೇಕಾಗಿಲ್ಲ ಅಂತ ಅಷ್ಟು ಅತಿರೇಕಕ್ಕೂ ಹೊರಟು ಬಿಟ್ಟಿರ್ತಾರೆ. ಅವರ ಭಕ್ತಿಯ ಪರಾಕಾಷ್ಠತೆ ಇರಲಿ. ಮಧ್ವರಾಯರ ಭಂಟ ಜಗಕ್ಕೆ ನೆಂಟ. ಎಲ್ಲರೂ ವಿಶೇಷವಾಗಿ ರಾಯರು, ವ್ಯಾಸರಾಜರು, ಆದಿರಾಜರು, ರಘುತ್ತಮರು, ಶ್ರೀಪಾದರಾಜರು ಇವರೆಲ್ಲರೂ ಜಗತ್ತಿಗೆ ನೆಂಟರು. ಇವರೇನು ವಿಜಯರಾಯರಾಗಲಿ ಪುರಂದರದಾಸರಾಗಲಿ ಜಗತ್ತಿಗೆ ನೆಂಟರು. ಏನು ನೆಂಟ ಅಂದ್ರೇನು? ಆಪತ್ತು ಬಂದಾಗ ಆಪತ್ತನ್ನು ಕಳೆದು ಅವರಿಗೆ ನೆಮ್ಮದಿಯನ್ನು ಕೊಡೋರು. ರಾಯರ ಸೇವೆಯನ್ನು ಮಾಡ್ತೀವಿ, ಅವರೊಂದು ರೀತಿ ಆಪತ್ತನ್ನು ಪರಿಹಾರ ಮಾಡಿದ್ರು. ಪುರಂದರದಾಸರು ಏನು ಮಾಡಿದ್ರು? ತುಂಬ ಆಪತ್ತು ಬಂದಾಗ ಅವರೆಂದೆರಡು ಕವನವನ್ನು ಹೇಳಿದ್ರೆ ಆ ಮನಸ್ಸಿಗೆ ನೆಮ್ಮದಿಯನ್ನು ಶಾಂತಿಯನ್ನು ಕೊಡುತ್ತೆ. ಹೌದು, ಇದು ಅವತ್ತಿಂದ ಅವರು ಅವತ್ತೇ ಹೇಳಿದ್ರಲ್ಲ, ಸಂಸಾರ ಇದು ಹೇಸಿಗೆ ಅಂತ. ನಾನು ಅದನ್ನು ಗಮನಿಸಿಲ್ಲ ಅಂತ. ಇವತ್ತಿಗೂ ನೋವಾದಾಗ ಒಂದು ಯಾವುದೋ ದಾಸರ ಕೀರ್ತನೆ ತಂಪನ್ನು ಕೊಡುತ್ತೆ. ದಾಸರ ಕೀರ್ತನೆ ವೈರಾಗ್ಯವನ್ನು ತಂದು ಕೊಡ್ತು. ವಿಷ್ಣುತೀರ್ಥರಿಗೆ ಒಂದು ಸಣ್ಣ ಸಾಲು, ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು ಅನ್ನುವ ಸಾಲು. ಏನು ವಿಷ್ಣುತೀರ್ಥರು ದಡ್ಡರಲ್ಲ, ಶಾಸ್ತ್ರವನ್ನು ಅಧ್ಯಯನ ಮಾಡಿ 10 ಬಾರಿ ಸುಧಾಮಂಗಲವನ್ನು ಮಾಡಿದ ಮಹಾನುಭಾವರಿಗೆ ಈ ದಾಸರ ಪದ ಜೀವನದಲ್ಲಿ ಟ್ವಿಸ್ಟನ್ನು ಕೊಡ್ತು. ಮಧ್ವರಾಯರ ಭಂಟ ಜಗಕ್ಕೆ ನಂಟ. ಅವನು ಜಗತ್ತಿಗೆ ಅವನು ನಂಟ ಅಂತ. ಜಗತ್ತೇ ಅವನಿಗೆ ಫ್ರೆಂಡ್ಶಿಪ್ಪು, ಜಗತ್ತೇ ಅವನಿಗೆ ಬೇಕಾದವರು ಆಗ್ತಾರೆ ಅಂತ. ಮಧ್ವರಮಣ ವಿಜಯ ವಿಠಲ ಕಿಂಕರರಾದ ಮಧ್ವರ ಕಾರುಣ್ಯ ಪಡೆದವನೇ ಧನ್ಯ. ಮಧ್ವರಾಯರ ಕರುಣೆ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು. ಹಾಗಾದರೆ ಮಧ್ವರಾಯರ ಕರುಣೆ ನಮಗೆ ಆಗಬೇಕು ಅಂತಾದರೆ ಅವರು ಪರ್ಸನಲ್ ಆಗು ಮಾಡ್ತಾರೆ. ಆದರೆ ವಿಶೇಷವಾಗಿ ಯಾರಿಗೆ ಎಲಿಜಿಬಿಲಿಟಿ ಇದೆಯೋ, ಶಾಸ್ತ್ರವನ್ನು ಓದುವ ಯೋಗ್ಯತೆ, ಅರ್ಹತೆ, ಅನಿವಾರ್ಯತೆ ಎರಡೂ ಇದೆ, ಸ್ವಲ್ಪ ಆದರೂ ಕಿವಿಗೆ ಹಾಕಿಕೊಂಡ್ರೆ ಶ್ರೀಮದಾಚಾರ್ಯರಿಗೆ ಹತ್ತಿರದವರು ಆಗ್ತೀವಿ. ಸೇವೆಯನ್ನು ಬೇರೆ ರೀತಿ ಫಿಸಿಕಲ್ಲಾಗಿ ಮಾಡೋದು ಒಂದಾಯಿತು, ಹೌದು ಅದನ್ನು ಮಾಡಬೇಕು. ಆದರೆ ನಿನಗೆ ಅರ್ಹತೆ ಇದೆ, ಯೋಗ್ಯತೆ ಇದೆ ಅಂತಾದರೆ ಒಂದೆರಡು ಆಚಾರ್ಯರ ಗ್ರಂಥಗಳನ್ನು, ಅವರ ಮಂತ್ರಸ್ತೋತ್ರಗಳನ್ನು ತಿಳಿದು ನೀನು ಭಜನೆಯನ್ನು ಮಾಡು ಅಂಥೇಳಿ ಆಶ್ರಾವಯ ಅಸ್ಮಾಂಶ್ಚ ಕಿಂಚಿತೆ. ನಮಗೂ ನಿಮ್ಮ ಇದನ್ನು ಶಾಸ್ತ್ರವನ್ನು ಕಿವಿಗೆ ಹಾಕಿ ಅಂತ ಕೇಳು ಅಂದರು. ಆದರೆ ಕೇಳಬೇಕಾದ್ರೆ ಇಷ್ಟಾಗು ಅಂತಾರೆ. ನೀನು ಪುಣ್ಯವಂತನಾಗು, ಆದಮೇಲೆ ಶ್ರೀಮದಾಚಾರ್ಯರ ಪಾದ ಸೇವೆಯನ್ನು ಮಾಡು. ಖಂಡಿತ ನಿನಗೆ ಅವರು ತಮ್ಮ ಶಾಸ್ತ್ರವನ್ನು ತಿಳಿಸಲಿಕ್ಕೆ ಬೇಕಾದ ಗುರುಗಳನ್ನು ಒದಗಿಸ್ತಾರೆ, ತಿಳಿಯಬೇಕಾದ ಬುದ್ಧಿಶಕ್ತಿಯನ್ನು ಕೊಡ್ತಾರೆ, ತಿಳಿಯಬೇಕಾದ ಮನೆಯ ಅನುಕೂಲತೆಯನ್ನು ಕೊಡ್ತಾರೆ. ಎಲ್ಲವೂ ಬೇಕು. ತಿಳಿಯಬೇಕು ಅನ್ನೋ ಹಂಬಲ ಇದೆ, ಬಡತನ ಇದೆ, ಕೆಲಸಕ್ಕೆ ಹೋಗಲೇಬೇಕು. ಆ ಕೆಲಸ ಅಂದರೆ ಬಗೆಹರಿಯೋದಿಲ್ಲ. ಓಟಿ ಡ್ಯೂಟಿ ಯಾವಾಗೋ ಒಂದು ದಿವಸ ಬರೋದು. ಒಂದು ದಿವಸ ಮಾತ್ರ ಪಾಠಕ್ಕೆ ಹೋಗೋಣ ಅಂದರೆ ಮನೆ ಬೇರೆ ಬೇರೆ ಕೆಲಸ ಎಲ್ಲ ಇರುತ್ತೆ. ಹಂಬಲ ಇದೆ, ಹೋಗಲಿಕ್ಕೆ ಪರಿಸ್ಥಿತಿ ಫೈನಾನ್ಷಿಯಲಿ ಸರಿ ಇಲ್ಲ. ಹಣ ಬೇಕಾದಷ್ಟು ಇದೆ, ಹೋಗಲಿಕ್ಕೆ ಅವಕಾಶ ಇದೆ, ಆದರೆ ಹೇಳಿಕೊಡುವರು ಯಾರೂ ಇಲ್ಲದ ಊರಿನಲ್ಲಿ ನಾನಿದ್ದೇನೆ. ಏನೇನು ಬೇಕಾದ್ರೆ ಆಗಬಹುದು ವಿಘ್ನಗಳು. ಸ್ವಯಂ ಶ್ರೀಮದಾಚಾರ್ಯರಿದ್ದಾಗೆ ಉಡುಪಿ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದ್ದು ಯಾಕೆ ಅಂದರೆ ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ ಅಂತಾರೆ. ಸಿದ್ಧಿಗೆ ಶಾಸ್ತ್ರಾಧ್ಯಯನ ಮೊದಲಾದಂತಹ ಜಪ ತಪ ಅನುಷ್ಠಾನದ ಸಿದ್ಧಿಯನ್ನು ಪಡೀಬೇಕು ಅಂತ ಇದ್ದವರಿಗೆ
ಏನಾದರೂ ವಿಘ್ನಗಳು ಬರುತ್ತೆ ಅಂತಾದರೆ ನಮ್ಮ ಕೃಷ್ಣನನ್ನು ನೀವು ಪ್ರದಕ್ಷಿಣೆ ಮಾಡಿ ಒಂದು ನಮಸ್ಕಾರ ಮಾಡಿರಿ, ಎಲ್ಲ ವಿಘ್ನಗಳನ್ನು ದೂರ ಮಾಡ್ತಾನೆ ಅಂತ ಆಚಾರ್ಯರ ಕಾಲದಲ್ಲೇ ಕೆಲವರಿಗೆ ಇದ್ದ ವಿಘ್ನ ಪರಿಹಾರಕ್ಕಾಗಿ ಮಾಡಿದ್ರು ಅಂತ. ಪ್ರಾಚೀನ ಪಾಪಗಳಿದ್ದರೆ ಅದು ವಿಘ್ನ ರೂಪದಲ್ಲಿ ಕಾಡಿಸ್ತಾ ಇರುತ್ತೆ. ತಿಳಿದುಕೊಳ್ಳಲಿಕ್ಕೆ ಹಂಬಲ ಇದೆ, ಹೇಳಿಕೊಡುವ ಗುರುಗಳಿದ್ದಾರೆ, ಆದರೆ ಬುದ್ಧಿಯ ಶಾರ್ಪ್ನೆಸ್ ಇಲ್ಲ ಅಂತ ಇವನೇ ಡಿಸೈಡ್ ಮಾಡ್ಕೊಂಬಿಟ್ಟಿರ್ತಾನೆ. ಅಯ್ಯೋ ನಮಗೆಲ್ಲ ಎಲ್ಲ ಆಗತ್ತೆ, ಅದೆಲ್ಲ ಆಗಲ್ಲ, ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಬುದ್ಧಿ ಬೇಕಂತೆ. ನೀನು ಯಾವತ್ತಾನ ಹೋಗಿದ್ಯಾ? ಅಯ್ಯೋ ಹೋಗೋ ಬುದ್ಧಿನೂ ನನಗಿಲ್ಲ, ಅದಕ್ಕೆ ನಿಂಗೆ ಗೊತ್ತಾಗಿಲ್ಲ. ಮೊದಲು ಹೋಗು, ಆಮೇಲೆ ಸಿಕ್ಕಾಪಟ್ಟೆ ಬೇಕೋ ಹುಚ್ಚಾಪಟ್ಟೆ ಬೇಕೋ ವಿಚಾರ ಮಾಡು. ಸೊ ಆಚಾರ್ಯರ ಒಂದೆರಡು ಮಾತು ಕಿವಿಗೆ ಬೀಳಬೇಕಾದರೆ ಪುಣ್ಯ ಬೇಕು, ಅದು ಬೀಳಿಸಿಕೊಳ್ಳುವಂತೆ ಮಾಡು ಅಂಥೇಳಿ ಇದಾದ ಮೇಲೆ ಮುಂದೆ ಅಂತಾರೆ, ಈ ಆಚಾರ್ಯರಿಗೆ ನಾವು ಪಲ್ಲಕ್ಕಿಯನ್ನು ಉತ್ಸವ ಮಾಡಿದ್ವಿ, ರಥೋತ್ಸವವನ್ನು ಮಾಡಿದ್ವಿ, ಆಚಾರ್ಯರಿಗೆ ಒಳ್ಳೆಯ ಮಡಿಯನ್ನು ಕೊಟ್ವಿ. ನಿಜವಾಗಲೂ ಈ ಸಲ ಮಧ್ವನವಮಿ ಶ್ರೀಮದಾಚಾರ್ಯರ ಭಾಗ್ಯ. ನಿನ್ನ ತಲೆ ಅಂತ ನೀ ಏನು ಮಾಡೋದು? ದಿನಾ ಮಧ್ವಾಚಾರ್ಯರ ಉತ್ಸವವನ್ನು ಮಾಡೋರು ದೇವತೆಗಳು. ನಾವು ನೀವು ಏನು ಮಾಡ್ತೀವಿ? ನಮ್ಮ ಯೋಗ್ಯತಾನುಸಾರ ಮಾಡಿರ್ತೀವಿ. ಯಾವುದೋ ಒಂದು ಸ್ಟೂಲಿಗೆ 2 ಬೊಂಬು ಕಟ್ಟಿ ಅದರ ಮೇಲೆ ಶ್ರೀಮದಾಚಾರ್ಯನ ಕೂಡ್ತೀವಿ. ನಮ್ಮ ಯೋಗ್ಯತಾನುಸಾರ ಫೋಟೋ ಗೀಟೋ ಕಟ್ಟಿ ಯಾವುದೋ ಒಂದು ಕಮ್ಮಿ ರೇಟಲ್ಲಿ ಸಿಕ್ಕಿರೋ ಹಾರವನ್ನು ಹಾಕಿ ಮಾಡಿರ್ತೀವಿ. ಆದರೆ ಶ್ರೀಮದಾಚಾರ್ಯರ ಸೇವೆಯನ್ನು, ಅವರ ಗಾನವನ್ನು ಮಾಡುವಂಥವರು ರುದ್ರಾದಿ ದೇವತೆಗಳಂತೆ. ಗರುಡದೇವರು, ಶೇಷದೇವರು, ರುದ್ರದೇವರು, ಭಾರತೀ ಸರಸ್ವತಿ ಮುಂದೆ ಬರ್ತಾ ಇರ್ತಾರೆ. ಅವರು ಆರತಿಯನ್ನು ಎತ್ತುತ್ತಾರೆ, ಇವರೆಲ್ಲ ಪಲ್ಲಕ್ಕಿಯನ್ನು ಹೊರತಾರೆ. ಇಂದ್ರಾದಿ ದೇವತೆಗಳು, ಇಂದ್ರದೇವರು ಹೆಜ್ಜೆ ಹೆಜ್ಜೆಗೆ ನಮಸ್ಕಾರ ಮಾಡ್ತಾರಂತೆ. ಯಾಕೆ? ನನಗೆ ಇಂದ್ರ ಪದವಿ ಬಂದದ್ದು ನಿಮ್ಮ ಸ್ತೋತ್ರ ಪಾರಾಯಣ ಮಾಡಿದ್ದರಿಂದ ಅಂತ. ಶ್ರೀಮದಾಚಾರ್ಯರ ಭೇಟಿಯನ್ನು ಜಯಸಿಂಹರಾಜ ಅಂತ ಆಗ್ತಾನೆ. 14ನೇ ಸರ್ಗ ಸುಮಧ್ವಿಜಯದಲ್ಲಿ ಬರುತ್ತೆ. ಜಯಸಿಂಹರಾಜ ಅನ್ನುವವನ ಊರಿನಲ್ಲಿ ಮಧ್ವಾಚಾರ್ಯರು ಚಾತುರ್ಮಾಸ್ಯ ಕೂತಾಗ ಪುಸ್ತಕ ಕದ್ದುಬಿಟ್ಟಿದ್ರು ಮಧ್ವಾಚಾರ್ಯರು. ಪಾಪ ಅವನಿಗೆ ಬೇಜಾರಾಯಿತು. ಏನು ನಮ್ಮ ಊರಲ್ಲಿದ್ದಾಗ ಪಾಪಿಷ್ಟರು, ಅವ್ರ ಪುಸ್ತಕ ಎಲ್ಲ ಕದ್ದಿದ್ದಾರೆ. ಆದಮೇಲೆ ಚಾತುರ್ಮಾಸ್ಯ ಮುಗಿಯಿತು, ಅವರು ಸಂಚಾರ ಹೋದಾಗ ಪುಸ್ತಕ ಎಲ್ಲ ರಿಕವರ್ ಮಾಡಿಕೊಂಡು ಶ್ರೀಮದಾಚಾರ್ಯ ಒಪ್ಪಿಸಿ ನಮಸ್ಕಾರ ಮಾಡಿ, ನಮ್ಮ ಊರಿಗೆ ಬಂದಾಗ ಹೀಗಾಯಿತು ಕ್ಷಮಸ್ರಿ ಅಂತ ಬಂದ್ಯಾನು. ನಮಸ್ಕಾರ ಮಾಡ್ದ. ನಮಸ್ಕಾರವನ್ನು ಮಾಡಿದ ಕೂಡಲೇ ಆಶೀರ್ವಾದವನ್ನು ಮಾಡಬೇಕಾಗಿತ್ತು ಆಚಾರ್ಯರು. ಆಶೀರ್ವಾದ ಆಚಾರ್ಯರು ಮಾಡಲಿಲ್ಲಂತೆ. ಆಚಾರ್ಯರ ಪಕ್ಕದಲ್ಲಿ ಇದ್ದ ಈ ವಾಯುಸ್ತುತಿಯನ್ನು ಬರೆದ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಶೀರ್ವಾದ ಮಾಡ್ತಾರೆ. ವಿಶೇಷ ಅಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೂ ಮಧ್ವಾಚಾರ್ಯರಿಗೂ ಇನ್ನೂ ವಾಕ್ಯಾರ್ಥ ಆಗಿಲ್ಲ. ಅವರಿನ್ನೂ ಮಧ್ವಾಚಾರ್ಯರ ಶಿಷ್ಯತ್ವವನ್ನು ವಹಿಸಿಲ್ಲ. ಮಾನಸಿಕವಾಗಿ ಆಚಾರ್ಯರ ಶಿಷ್ಯತ್ವವನ್ನು ವಹಿಸಿಬಿಟ್ಟಾರೆ. ದಿನಾ ರಾತ್ರಿ ಮಧ್ವಾಚಾರ್ಯರ ಗ್ರಂಥಗಳನ್ನು ನೋಡೋರಂತ ಅವರ ಮನೆಯಲ್ಲಿ. ತ್ರಿವಿಕ್ರಮ ಪಂಡಿತಾಚಾರ್ಯರ ತಮ್ಮಂದಿರ ಹೆಸರು ಶಂಕರ ಪಂಡಿತರು ಅಂತ. ಅವರು ಶ್ರೀಮದಾಚಾರ್ಯರ ಲೈಬ್ರರಿಯನ್ನು, ಶ್ರೀಮದಾಚಾರ್ಯರು ಬರೆದ ಗ್ರಂಥಗಳನ್ನೆಲ್ಲ ತಮ್ಮ ಮನೆಯಲ್ಲಿ ಇಟ್ಟಿರೋರು. ಇವರಿಗೆ ಅನೇಕ ಪ್ರಶ್ನೆಗಳು ತಲೆಯಲ್ಲಿ ಉಳಿದಿದೆ. ತಾವು ಓದಿದ ಸಿದ್ಧಾಂತ ಕನ್ವಿನ್ಸ್ ಆಗಿಲ್ಲ, ಬೇರೆ ಸಿದ್ಧಾಂತದಲ್ಲಿ ಅದಕ್ಕೆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ, ಗೊಂದಲಮಯವಾಗಿದೆ. ಅವರು ಬೆಳಗ್ಗೆ ಹೊತ್ತು ಬೇರೆ ಸಿದ್ಧಾಂತವನ್ನು ಓದ್ತೀವಿ ಅಂದರೆ ಪಬ್ಲಿಕ್ ಬಿಡೋದಿಲ್ಲ. ಏನಿದು ದ್ರೋಹ ಮಾಡ್ತಾ ಇದ್ದೀರಿ? ಎಲ್ಲರೂ ಮಲ್ಕೊಂಡ ಮೇಲೆ ಇವರು ಎದ್ದಿರೋರಂತೆ. ತುಪ್ಪದ ದೀಪವನ್ನು ಹಚ್ಚಿಕೊಂಡು ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಅವಲೋಕನ ಮಾಡೋರು. ತಮಗೇನೇನು ಡೌಟ್ ಇತ್ತೋ ಅದಕ್ಕೆಲ್ಲ ಉತ್ತರ ಅದರಲ್ಲಿ ಬರ್ತಾ ಇದೆ. ಶ್ರೀಮದಾಚಾರ್ಯರ ಬಗ್ಗೆ ಇಷ್ಟು ಹೆಮ್ಮೆ ಅವರಿಗೆ. ಕ್ಷಣದಾಸು ವಿಚಕ್ಷಣ ಸವೀಕ್ಷ ಪ್ರಚುರ ಪ್ರಜ್ಞ ಮನೋಘ್ನ ಶಾಸ್ತ್ರಸಾರಂ ಅಪರಾವಿದಿತ ಪ್ರಸಾದ ಗರ್ಭಂ ಬಿದದೆ ವಿಸ್ಮಯಮಾಂತರಂ ಮಹಾಂತಂ. ಎಂಥ ದೊಡ್ಡವರು ಇವರು! ಎಷ್ಟು ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಓದಿದಾಗೆ ಇಷ್ಟು ಆನಂದ ಆಯಿತು, ಬರೆದ ಅವರ ಬಾಯಲ್ಲೇ ಇದನ್ನು ಕೇಳಲಿಕ್ಕೆ ಇನ್ನೆಷ್ಟು ಚೆನ್ನಾಗಿರಬೇಕು ಅಂತ ಕೌತುಕ ಅವರಿಗೆ. ವಿಷ್ಣುಮಂಗಲ ಅನ್ನೋ ದೇವಸ್ಥಾನ. ಆ ವಿಷ್ಣುಮಂಗಲ ದೇವಸ್ಥಾನದಲ್ಲಿ ಮಧ್ವಾಚಾರ್ಯರು ಬಂದಾಗ ಜಯಸಿಂಹರಾಜನೂ ಬಂದ್ಯಾನೆ. ವಿಷ್ಣುಮಂಗಲ ದೇವಸ್ಥಾನದಲ್ಲಿ ಶ್ರೀಮದಾಚಾರ್ಯರ ಜೊತೆ ವಾಕ್ಯಾರ್ಥವನ್ನು ಮಾಡಬೇಕು ಅನ್ನೋ ಹಂಬಲದಿಂದ ಬಂದ್ಯಾರು ಇವರು, ತ್ರಿವಿಕ್ರಮ ಪಂಡಿತಾಚಾರ್ಯರು. ಅವನು ನಮಸ್ಕಾರ ಮಾಡಿದ ಕೂಡಲೇ ಇವರು ಆಶೀರ್ವಾದ ಮಾಡಿದ್ರು. ಉಪಚರತಿ ನಿತಾಂತಂ ಹಂತ ಪೌರಂದರೀಧೂ ಧ್ಯುಸದತಿ ಭಜತೋಯಂ ದುರ್ಲಭಾದಬ್ರಭಾಗ್ಯೈ ದಿಶತು ಸಪರಮಾನಂದಾಗ್ರತೀರ್ಥಾಂಗ್ರೇಣು ಧರಣಿಧರ ಸುಖಂತೆ ಸಂತತಂ ಸಾಂತ್ವರೇತಿ. ಜಯಸಿಂಹರಾಜ, ನಿಜವಾಗಲೂ ನೀನು ಧನ್ಯ ಅಂದರು. ಯಾಕೆ? ಮಧ್ವರಿಗೆ ನಮಸ್ಕಾರ ಮಾಡಿದೆಯಲ್ಲ,
ಏನಷ್ಟು ಧನ್ಯತೆ. ನಾನು ದೊಡ್ಡ ರಾಜ ನಮಸ್ಕಾರ ಮಾಡ್ದ ಅಂದರೆ ಅವ್ರಿಗೆ ಒಳ್ಳೆ ಪಬ್ಲಿಸಿಟಿ ಅಲ್ವಾ. ಏನು ತಿಳ್ಕೊಂಡಿದೆ ನಮ್ಮ ಈ ಆಚಾರ್ಯರು ಅಂದರೆ, ಇಂದ್ರದೇವರಿಗೆ ಇಂದ್ರ ಪದವಿ ಬಂದದ್ದು ಇವರ ಪಾದಧೂಳನ್ನು ತಲೆ ಮೇಲೆ ಧಾರಣೆ ಮಾಡಿದ್ದಕ್ಕೆ. ಇಂದ್ರದೇವರು ಎಲ್ಲ ದೇವತೆಗಳನ್ನು ಶಾಸನ ಮಾಡೋದು ಇವರ ಪಾದಧೂಳನ್ನು ಸೇವನೆ ಮಾಡಿದ್ದಕ್ಕೆ. ಇಂದ್ರಾದಿ ದೇವತೆಗಳಿಗೆ ಇಂದ್ರ ಪದವಿಯನ್ನು ಕೊಡುವಂತಹ ದೊಡ್ಡ ತಾಕತ್ತು ಇವರ ಪಾದ ಧೂಳಿಗೆ ಇದೆ. ಅಂಥ ಶ್ರೀಮದಾಚಾರ್ಯರನ್ನು ನೀನು ದೊಡ್ಡವರು ಅಂತ ನಮಸ್ಕಾರ ಮಾಡಿದೆಯಲ್ಲ, ನಿಜವಾಗಲೂ ನೀನು ದೊಡ್ಡವನೇ. ಕಾಂಟೆಂಪರರ್ಸ್ ತುಂಬ ದೊಡ್ಡವರಿದ್ದಾಗ ಅವರ ದೊಡ್ಡಸ್ತಿಕೆಯನ್ನು ಗೌರವಿಸಲಿಕ್ಕೂ ಪುಣ್ಯ ಬೇಕಂತೆ. ಪುಣ್ಯ ಇಲ್ಲ ಅಂದರೆ ಗೌರವ ಭಾವನೆ ನಮಗೆ ಬರೋದಿಲ್ಲ. ಗೌರವ ಭಾವನೆ ಬರದೇ ಇದ್ದರೆ ಪರವಾಗಿಲ್ಲ, ಅವರ ಬಗ್ಗೆ ತಿರಸ್ಕಾರ ಭಾವನೆ ಬಂದರೆ ಏನು ಮಾಡೋದು? ಏನೂ ಮಾಡಲಿಕ್ಕಾಗೋದಿಲ್ಲ. ಇದು ಎಲ್ಲ ಕಾಲದಲ್ಲೂ ಇದ್ದದ್ದೇ. 12ನೇ ಸರ್ಕ ಸುಮಧ್ವಿಯಲ್ಲಿ ಅದೇ ಅಂತಾರೆ. ಅವ್ರು ಇಷ್ಟೆಲ್ಲ ದ್ವೇಷವನ್ನು ವಾಯುದೇವರನ್ನು ಯಾಕೆ ಮಾಡಿದ್ರು? ಅವರಿಗೆ ಎಲಿಜಿಬಿಲಿಟಿ ಸಿಗಬೇಕಾಗಿತ್ತು, ಅವರು ಯೋಗ್ಯವಾದ ಲೋಕಕ್ಕೆ ಅದಕ್ಕೆ ಮಾಡಿದ್ರು ಅಂತ. ಹಾಗಾಗಿ ನೀನು ನಿಜವಾದ ಧನ್ಯ. ಇಂದ್ರಾದಿ ದೇವತೆಗಳಿಗೆ ಇಂದ್ರ ಪದವಿ ಸಿಗಬೇಕು ಅಂತಾದರೆ ಇವರ ಸ್ತೋತ್ರವನ್ನು, ವಾಯುಸ್ತುತಿಯನ್ನು, ಸುಮಧ್ವ ವಿಜಯವನ್ನು ಅವರು ಪಾರಾಯಣ ಮಾಡ್ತಾರೆ ಅಂದರೆ ನಿಜವಾಗಲೂ ಅವರ ಮಟೀರಿಯಲ್ಲು ನಮಗೂ ಸಿಕ್ಕಿದೆ ಅಂದರೆ ನಾವು ಧನ್ಯರು. ಅದಕ್ಕೆ ಅಂದರು ಮಧ್ವಾಚಾರ್ಯರ ಅದ್ಭುತವಾದಂತಹ ಯೋಗ್ಯತೆಯನ್ನು ಅರಿತು ಅವರ ಸೇವೆಯನ್ನು, ಅವರ ಉತ್ಸವವನ್ನು ಮಾಡೋರು ಅಂದರೆ ದೇವತೆಗಳಂತೆ. ಪೀಠೇ ರತ್ನೋಪಕೃಪ್ತೆ ರುಚಿರ ರುಚಿಮಣಿರ್ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತಿ ನಿಜಪದೇ ವೈದಿಕಾದ್ಯಾಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯಃ ಸುಚರಿತಚರಿತಂ ಭಾತಿ ಗಂಧರ್ವಗೀತಂ ಪ್ರತ್ಯೇಕಂ ದೇವ ಸಂಸತ್ಸ್ವಪಿ ತವ ಭಗವನ್ನರ್ತಿತದ್ಯೋ ವಧೂಷು. ಪೀಠೇ ರತ್ನೋಪಕೃಪ್ತೆ. ಈ ಸಾಮಾನ್ಯ ನಾವು ನೀವು ನಮ್ಮ ಯೋಗ್ಯತೆ ಕಮ್ಮಿ, ಏನೋ ಪಲ್ಲಕ್ಕಿಯನ್ನೋ ಅಥವಾ ಬೆಳ್ಳಿದೋ ಬಂಗಾರದ್ದು ರತ್ನಖಚಿತವಾದ ಒಂದು ಪೀಠವನ್ನು ಮಧ್ವರಿಗೆ ಮಾಡಿಸಿರ್ತಾರಂತೆ ವಾಯುದೇವರಿಗೆ. ಪೀಠೇ ರತ್ನೋಪಕೃಪ್ತೆ. ಅದರ ಮೇಲೆ ಒಳ್ಳೆ ಡಿಸೈನು, ರತ್ನ, ಬೇರೆ ಬೇರೆ ವಜ್ರ ವೈಡೂರ್ಯದಿಂದ ಕೆತ್ತಿದ ಆ ಪೀಠದಲ್ಲಿ ರುಚಿರ ರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ. ಅದರ ಪ್ರಭೆ ಹೊಳಿತಾ ಇರತ್ತೆ, ಲೈಟ್ ಬೇಡ ಬೇಡ. ಶ್ರೀಮದಾಚಾರ್ಯರು ಕೂಡುವ ಪೀಠದಲ್ಲಿರುವಂತಹ ಆ ಮಣಿಗಳ ಹೊಳಪೆ ಹೊಳೆದೋಗ್ತಾ ಇರತ್ತಂತೆ ಹಾಲಲ್ಲಿ. ಅಂಥ ಅದ್ಭುತವಾದ ಪೀಠ. ನಾವು ಕೇಳ್ತೀವಲ್ಲ, ಆ ಕನ್ಯಾಕುಮಾರಿ ಇದು ಅವಳ ಮೂಗುತಿ, ಕನ್ಯಾಕುಮಾರಿಯಲ್ಲಿರುವ ಕನ್ಯಾಕುಮಾರಿಗೆ ಹಾಕಿರುವ ಮೂಗುತಿಯ ವಜ್ರ ಅವ್ರಿಗೆಲ್ಲ ದಾರಿದೀಪ ಅಂತ. ಹಡಗಿನಲ್ಲಿ ಬರೋರಿಗೆ ಇಲ್ಲೊಂದು ಊರಿದೆ, ನಾವು ದಡವನ್ನು ಸೇರಬೇಕು ಅಂದರೆ ಆಗ ಲೈಟ್ ಗೀಟ್ ಇಲ್ಲ, ಕನ್ಯಾಕುಮಾರಿಯ ಮೂಗಿನಲ್ಲಿರುವ ವಜ್ರದ ಹೊಳಪನ್ನು ಹಿಡಿದುಕೊಂಡು ಬಂದು ದಡ ಸೇರೋರು ಅಂತ. ಒಂದು ವಜ್ರ ಹೀಗೆ ಹೊಳಪಿತ್ತು, ಈಗ ಅದು ಇದೆಯೋ ಬಿಟ್ಟಿದೆಯೋ ತೊಗೊಂಬಿಟ್ಯಾರೋ ಅದು ಗೊತ್ತಿಲ್ಲ, ಇವರೆಲ್ಲ ಮಹಾನುಭಾವರು ಇರಲಿ. ಅಂತೂ ಒಂದು ವಜ್ರವೇ ಹೀಗಿರಬೇಕು ಅಂದರೆ ದೇವತಾಲೋಕದಲ್ಲಿ ವಜ್ರ ವೈಢೂರ್ಯ ಅವುಗಳಿಂದ ಮಾಡಿದ ಪೀಠ, ಅದರ ಮೇಲೆ ಶ್ರೀಮದಾಚಾರ್ಯರು ಕೂತಿರ್ತಾರೆ. ಆ ವಜ್ರ ವೈಢೂರ್ಯದಕ್ಕಿನ್ನ ಭಾರೀ ಹೊಳಪು ಅಂದರೆ ವಾಯುದೇವರ ಹೊಳಪದು. ರುಚಿರ ರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ. ನೀವು ಅದರ ಮೇಲೆ ಕೂತಿರ್ತೀರಿ. ಎಂಥವರು? ಭಾವಿನಂ ಬ್ರಹ್ಮಾಣಂ. ಭಾವಿ ಬ್ರಹ್ಮರು ನೀವು. ಮುಂದೆ ಬ್ರಹ್ಮ ಪದವಿಗೆ ಬರುವಂತಹ ನಿಮ್ಮನ್ನು ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತಿ ನಿಜಪದೇ ವೈದಿಕಾದ್ಯಾಹಿ ವಿದ್ಯಾ. ವೇದಾಭಿಮಾನಿ ದೇವತೆಗಳು ಅಂತೇನಿರ್ತಾರೆ, ಆ ಎಲ್ಲ ದೇವತೆಗಳು ಬಂದು ನಿಮ್ಮ ಸೇವೆಯನ್ನು ಮಾಡ್ತಾರೆ, ಗಾನವನ್ನು ಮಾಡ್ತಾರೆ. ತುಂಬ ದೊಡ್ಡವರು ಪೀಠದ ಮೇಲೆ ಕೂತಾಗ ವಂದಿಮಾಗದರು ಬರ್ತಾರೆ, ವೇದವನ್ನು ಉಚ್ಚಾರಣೆ ಮಾಡ್ತಾರೆ. ಇನ್ಯಾರ್ಯಾರೋ ತಮಗೆ ಗೊತ್ತಿದ್ದ ಗೀತೆಯನ್ನು ಗಾನವನ್ನು ಮಾಡಿ ಹೋಗ್ತಾರೆ. ಯಾಕೆ ಅಂದರೆ ಅವರು ಅನ್ನೋದು ಆ ಪೀಠದ ಮೇಲೆ ಕೂತವರ ಪುಣ್ಯ ಕೇಳಿದರಲ್ಲ ನಮ್ಮ ಹಾಡು, ಅವರು ಪುಣ್ಯ ಅನ್ನಲ್ಲ, ಅವರು ಮುಂದೆ ಹಾಡೋದವಲ್ಲ ನಮ್ಮ ಪುಣ್ಯ. ಆಪರ್ಚುನಿಟಿನೇ ಸಿಕ್ತಲ್ಲ ನನಗೆ. ಅಂಥವರ ಮುಂದೆ ಹಾಡುವ, ಅಂಥವರ ಮುಂದೆ ನಾನು ಕಲತಂತಹ ಮಂತ್ರಸ್ತೋತ್ರವನ್ನು ಹೇಳುವ ತುಂಬ ದೊಡ್ಡ ವಿದ್ವಾಂಸರು, 106 ಜನ ಪಂಡಿತರನ್ನು ತಯಾರು ಮಾಡಿದವರು, ಪರಮಾದಿ ನಿಗ್ರಹವನ್ನು ಮಾಡಿದಂತಹ ಒಬ್ಬ ದೊಡ್ಡ ಸನ್ಯಾಸಿಗಳ ಮುಂದೆ ನಾನೊಂದೆರಡು ಮಾತನ್ನು ಆಡುವ ಆಪರ್ಚುನಿಟಿ ಸಿಕ್ತು ಅಂದರೆ ಅದು ಗೋಲ್ಡನ್ ಟೈಮ್ ಅಂದ್ಕೊಳ್ತೇನೆ. ಶ್ರೀಮದಾಚಾರ್ಯರು, ವಾಯುದೇವರು, ರುದ್ರಾದಿ ದೇವತೆಗಳ ಗುರುಗಳು,
ಅನಂತ ವೇದಾಭಿಮಾನಿಗಳು ಇವರ ಮುಂದೆ ಸುಚರಿತ ಚರಿತಂ ಭಾತಿ ಗಂಧರ್ವಗೀತಂ. ಗಂಧರ್ವರು ಒಂದು ಕಡೆ ಚೆನ್ನಾಗಿ ಹಾಡ್ತಾ ಇರ್ತಾರೆ. ಪ್ರತ್ಯೇಕಂ ದೇವ ಸಂಸತ್ಸ್ವಪಿ, ಪ್ರತ್ಯೇಕವಾಗಿ ದೇವತೆಗಳ ಮನೆಗಳಲ್ಲಿ, ಗಂಧರ್ವರ ಮನೆಯಲ್ಲಿ ಚೆನ್ನಾಗಿ ನರ್ತನವನ್ನು ಮಾಡಿ ದೇವತಾಶ್ರೀಯರು ಆಚಾರ್ಯರ ಗಾನವನ್ನು ಮಾಡ್ತಾ ನಮ್ಮ ಭಾಗ್ಯ ಅಂಥೇಳಿ ತಪಚರಿತಂ ಭಾತಿ, ಇಂಥ ನಿಮ್ಮ ಚರಿತ್ರೆ ಶೋಭಿಸ್ತಾ ಇರತ್ತೆ. ಇಂಥ ದೊಡ್ಡ ಮಹಾಮಹಿಮೆ ಉಳ್ಳವರು ಆನಂದ ತೀರ್ಥರು. ರತ್ನದ ಪೀಠದಲ್ಲಿ ಭಾವಿಬ್ರಹ್ಮರಾದ ನಿಮ್ಮನ್ನು ಕೂಡಿಸಿ ವೇದಾಭಿಮಾನಿ ದೇವತೆಗಳು, ಗಂಧರ್ವರು, ಬೇರೆ ಬೇರೆ ಅಲ್ಲಿ ಒಂದು ಸಭೆ ಪೂರ್ಣ ತುಂಬಿಟ್ಟಿರತ್ತೆ. ಮಧ್ವಾಚಾರ್ಯರನ್ನು ಒಂದು ಪೀಠದಲ್ಲಿ ಕೂಡಿಸಿ ಹಾಡ್ತಾ ಇದ್ದಾಗ, ಅಯ್ಯೋ ಅಲ್ಲಿ ಹೌಸ್ಫುಲ್ ಆಗಿದೆ ಅಂತಾರೆ, ಮತ್ತಿನ್ನೆಲ್ಲಿ ಹೋಗೋಣ, ಇನ್ನೊಂದು ಹಾಲಲ್ಲಿ ಅಲ್ಲೂ ಮಧ್ವರಿದ್ದಾರೆ, ಒಂದು ಹನುಮ ರೂಪದಿಂದ ಭೀಮರೂಪದಿಂದ. ಅವರೇನು ಭಕ್ತಿಯಿಂದ ಕರೆದಾಗ ಎಲ್ಲರೂ ಎಲ್ಲರ ಮನೆಯಲ್ಲೂ ಎಲ್ಲರ ಹೃದಯದಲ್ಲೂ ಬರ್ತಾರೆ, ಅನೇಕ ರೂಪವನ್ನು ತಗೊಳ್ತಾರೆ. ಅಲ್ಲಿ ಮತ್ತೊಂದು ಸಭೆ, ಈ ಬೇರೆ ಬೇರೆ ಕಡೆ ಮಧ್ವನವಮಿ ವೈಭವದಿಂದ ಬೇರೆ ಬೇರೆ ಕಡೆ ಜರುಗುವಂತೆ ಅಲ್ಲಿ ನಡೆಯುತ್ತಂತೆ. ಮಧ್ವ ಜಯಂತಿ, ಮಧ್ವನವಮಿ, ಮಧ್ವರ ವೈಭವವನ್ನು ದೇವತೆಗಳು ಮಾಡ್ತಾರೆ. ಅಂಥ ನಿಮ್ಮ ಗಾನ ಮಾಡುವ ಭಾಗ್ಯ ನಂದು ಅಂಥೇಳಿ ಇದಾದ ಮೇಲೆ ಮಧ್ವರ ಅವತಾರದ ಮುಂಚೆ ವೇದವ್ಯಾಸ ಅವತಾರದ ಬಗ್ಗೆ ಹೇಳ್ತಾರೆ. ಆಮೇಲೆ ಮಧ್ವರದು ವೇದವ್ಯಾಸ ದೇವರು ಒಂದು ಶ್ಲೋಕದಿಂದ ವೇದವ್ಯಾಸ ದೇವರು ಯಾಕೆ ಅವತಾರ ಮಾಡಿದ್ದು ಅದು ನೀವು ಪ್ರಾರ್ಥನೆ ಮಾಡಿದ್ರಿ ಅಂತ. ಸಾನುಕ್ರೋಶೈರಜಸ್ರಂ ಜನಿಮೃತಿ ನಿರಯಾದೂರ್ಮಿವಿರ್ ಊರ್ಮಿಮಾಲಾ ವಿಲೇಸ್ಮಿನ್ ಸಂಸಾರಾಬ್ಧೋ ನಿಮಜ್ಞಾನ್ ಶರಣಮಶರಣಾನ್ ಇಚ್ಛತೋ ವೀಕ್ಷ್ಯ ಜಂತೂನ್ ಯುಷ್ಮಾಭಿಪ್ರಾರ್ಥಿತಃ ಸನ್ ಜಲನಿಧಿಶಯನಃ ಸತ್ಯವತ್ಯಾಂ ಮಹರ್ಷೇ ವ್ಯಕ್ತಶ್ಚಿನ್ಮಾತ್ರಮೂರ್ತಿರ್ನ ಖಲು ಭಗವತ ಪ್ರಾಕೃತೋ ಜಾತು ದೇಹ. ಸಾನುಕ್ರೋಶೈ, ಸಜ್ಜನರ ಮೇಲೆ ಅನುಕ್ರೋಶ ಅಂದರೆ ಒಂದು ಪ್ರೀತಿ, ಅವರ ಮೇಲೆ ಅನುಕಂಪ. ಅಯ್ಯೋ ಪಾಪ ಹಾಳಾಗ್ತಾರೆ, ಇದು ದೊಡ್ಡವರಿಗಿರತ್ತಂತೆ. ಸ್ವಾರ್ಥಿಗಳಾದರೆ ಒಳಸ್ಕೊಂಡೋಗಿ ಅಯ್ಯ ನಮಗೇನು ಬಿಡ್ರಿ, ಅಲ್ಲಿ ಯಾರೋ ಬಿದ್ದ ನೋಡಿದ್ರ ಅವನ್ನೇ ನೋಡೋದು, ನಾನೇ ಬೀಳಿಸ್ ಬಂದಿದ್ದು ಅಂತ. ಇದು ಅನುಕಂಪ ಇಲ್ಲದ ಕಠಿಣ ಹೃದಯದ ಜನಕ್ಕಿರತ್ತೆ. ಆದರೆ ತುಂಬ ದೊಡ್ಡವರು ಹಾಗಿರೋದಿಲ್ಲ, ಅನುಕಂಪವನ್ನು ಮಾಡ್ತಾರೆ. ಅಯ್ಯೋ ಪಾಪ ಇವ್ರಿಗೆ ಯಾರೂ ಗತಿ ಇಲ್ವೇ, ಇವ್ರಿಗೇನಾದರೂ ಮಾಡಬೇಕು, ಅಷ್ಟಂದರೆ ಪುಣ್ಯ ಇದೆ ರೀ, ಮಾಡೋದು ಆಮೇಲಿಂದು. ಅಯ್ಯೋ ಪಾಪ ಇವ್ರಿಗೆ ಯಾರಿಲ್ಲ, ದೇವರು ಇವ್ರನ್ನ ಚೆನ್ನಾಗಿಟ್ಟಿರಲಿ, ಅಷ್ಟು ಅನ್ಲಿಕ್ಕೆ ಏನು ಗಂಟು ಹೋಯ್ತು ಅನ್ನಬೇಕು. ದೇವತೆಗಳಿಗೆ ಈ ಅನುಕಂಪ ಇಲ್ಲ, ವಾಯುದೇವರಿಗಿಲ್ಲ ಅಂದರೆ ನಾವೆಲ್ಲ ಬಚಾವೇ ಆಗೋ ಆಗಿಲ್ಲ. ಸಾನುಕ್ರೋಶೈ, ಅನುಕ್ರೋಶದಿಂದ ನೀವೆಲ್ಲರೂ ಏನು ಮಾಡಿದ್ರಿ, ಅಜಸ್ರಂ ಜನಿಮೃತಿ ನಿಲಯಾದೂರ್ಮಿಮಾನ ವಿಲೇಸ್ಮಿನ್, ನಾವೆಲ್ಲ ಏನು ಮಾಡಿದ್ದೀವಿ, ಜನಿಮೃತಿ ನಿರಯಾದಿ, ಜನನ, ಜನಿ ಅಂದರೆ ಜನನ, ಮೃತಿ ಅಂದರೆ ಮರಣ, ನಿರಯ ಅಂದರೆ ನರಕ. ಜನನ ಮರಣ ನರಕ, ಹುಟ್ಟು ಸಾವು, ಈ ಹುಟ್ಟು ಸಾವಿನ ಮಧ್ಯೆ ನರಕದಲ್ಲಿ ಒದ್ದಾಡು. ಹುಟ್ಟೋದು, ಮಾಡಬಾರದು ಕೆಲಸ ಮಾಡೋದು, ಯಮಧರ್ಮರಾಜ ಬಾ ಅಲ್ಲಿ ಮಾಡ್ತೀನಿ ಮಗನೇ ಮುಂದೊಂದು ಮುಸಲ್ ಪಂಡಗ ಅಂತ ಕಾಯ್ತಾ ಇರ್ತಾನೆ. ಅಲ್ಲಿ ಹೋದ್ಮೇಲೆ ಬೆಂಡೆತ್ತಾನೆ, ಎಷ್ಟೋ ಲಕ್ಷ ವರ್ಷ ಬೆಂಡೆತ್ತಿಸ್ಕೊಂಡು ಮತ್ತೆ ಬರೋದು, ಮತ್ತೆ ಏನೋ ಮಾಡಬಾರದು ಕೆಲಸ ಮಾಡೋದು, ಮಾಡೋದೇ ಹೆಚ್ಚಿಂದು. ಅಲ್ಲಿ ಊರ್ಮಿಮಾಲಾ ವಿಲೇಸ್ಮಿನ್, ಈ ಜನನ ಮರಣ ಮತ್ತು ನರಕ, ಈ ಊರ್ಮಿಮಾಲ, ಇದೇ ಊರ್ಮಿ ಅಂದರೆ ತರಂಗಗಳಂತ, ಒಂದಾದ್ಮೇಲೆ ಒಂದು ಜನನ ಮರಣ ಮತ್ತು ತಾಯಿ ಗರ್ಭದಲ್ಲಿ ಬೀಳು, ನರಕದಲ್ಲಿ ಬೀಳು, ಈ ಘೋರವಾದ ಅಲೆಗಳಿಂದ ಕೂಡಿದ ಅಸ್ಮಿನ್ ಸಂಸಾರಾಬ್ಧೌ ನಿಮಜ್ಞಾನ್, ಸಂಸಾರದ ಈ ಸಾಗರದಲ್ಲಿ ಚೆನ್ನಾಗಿ ಯಾವಾಗಲೂ ಮುಳುಗಿಬಿಟ್ಟೇನೆ. ಅಶರಣಾನ್, ಇನ್ಯಾರೂ ರಕ್ಷಕರಿಲ್ಲ, ಎಲ್ಲರೂ ಅಲ್ಲೇ ಬಿದ್ದಿರೋರೆ. ರಕ್ಷಣೆ ಮಾಡುವವನು ಅಂದರೆ ನೀನೊಬ್ಬನೇ. ಅದಕ್ಕೇನು ಮಾಡಿದ್ರು ಅಂದರೆ, ಈ ಜನರನ್ನು ನೋಡಿ ಇವ್ರನ್ನೇನಾದರೂ ಉದ್ಧಾರ ಮಾಡಬೇಕು ಅಂತ ಅನುಕ್ರೋಶದಿಂದ ಬ್ರಹ್ಮಾದಿ ದೇವತೆಗಳು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು. ಏನಾಯಿತು, ಅಜ್ಞಾನ ಬಂದೋಯ್ತು ಗೌತಮರ ಶಾಪದಿಂದ. ಯಾರಿಗೂ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಜಗತ್ತೆಲ್ಲ ಅಜ್ಞಾನಮಯವಾಗಿತ್ತು. ದ್ವಾಪರದಲ್ಲಿ ಒಬ್ಬ ಮುನೀಪ ತನ್ನ ಕೋಪದಿಂದಲೇ ಕೊಟ್ಟ ಶಾಪ, ಶಾಪಿಸಲು ಜ್ಞಾನ ಲೋಪವಾಗೆ ಅಪಾರ ತತ್ವಸ್ವರೂಪ. ಮೇದಿನಿಯಕ ಎಂದು ಮೊರೆಯಿಡೆ ಪಾಪ ವಿರಹಿತಳಾದ ಯಮುನೆಯು
ದ್ವೀಪಗೊಲಿದಂಬಿಗರ ಪೆಣ್ಣಿನ ರೂಪಗೊಲಿದವಳಲ್ಲಿ ಜನಿಸಿದಿ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ದ್ವಾಪರದಲ್ಲಿ ನಡೆದ ಘಟನೆ. ಗೌತಮರ ಶಾಪ ಯುಗದ ಪ್ರಭಾವವೂ ಕಾರಣ. ಅದನ್ನೇ ತಾತ್ಪರ್ಯದಲ್ಲಿ ದೇವತೆಗಳು ಏನು ಪ್ರಾರ್ಥನೆ ಮಾಡಿದ್ರು ಅಂತಾರೆ. ಕಲಿಸ್ತ್ವಯಂ ಬ್ರಹ್ಮವರಾದಿದಾನಿ. ಕಲಿ ಏನು ಮಾಡ್ಯಾನೆ? ಬ್ರಹ್ಮದೇವರ ವರ ಅಂತ ಅವನಿಗೆ, ನೀ ಎಲ್ಲ ಹಾಳು ಮಾಡು ಅಂತ. ಅವನೇನು ಮಾಡ್ಯಾನೆ? ಹೊಸದಾಗಿ ಬಂದು ಹೊಡೆದು ಬಡ್ದು ಮಾಡೋದಿಲ್ಲ, ಎಲ್ಲರ ಒಳಗೆ ಕೂತ್ಕೊಂಡ್ಬಿಡ್ತಾನೆ. ಕೂತು ಮಾಡೋದೇನೆಂದರೆ ಅಜ್ಞಾನ ವಿಪರೀತ ಜ್ಞಾನ ಕೊಡ್ತಾನೆ. ಸಾಕೇ ಸಾಕು, ನಿಂಗಿಷ್ಟೇ ಸಾಕು ಎರಡು ಹಾಳಾಗಲಿಕ್ಕೆ. ಕಲಿಸ್ತ್ವಯಂ ಬ್ರಹ್ಮವರಾದಿದಾನಿ ವಿವಾದತೆ ಸ್ಮನ್ ಸಕಲ ಪ್ರಜಾಶ್ಚ ಅಜ್ಞಾನ ಮಿಥ್ಯಾ ಮತಿರೂಪತೋಸು ಪ್ರವಿಶ್ಯ ಸಜ್ಞಾನ ವಿರುದ್ಧ ರೂಪ. ಕಲಿ ಒಳಗಿದ್ದು ಸಾಮಾನ್ಯ ಎಲ್ಲ ರಾಂಗ್ ಥ್ರೆಡ್ಡೇ. ಈಗ ಸರಿಯಾಗಿ ಯಾರು ತಿಳಿಯಲ್ಲ. ಅರ್ಧಂಬರ್ಧ ಎಲ್ಲೋ ಕೇಳಿ ಮಾಡಿ, ಇನ್ನೊಂದು ಎಲ್ಲೋ ಓದಿ ಮಾಡಿ, ಅದನ್ನು ಇದನ್ನು ಅರ್ಧಂಬರ್ಧ ಹಚ್ಚಿ ಅವ್ಯವಸ್ಥಿತವಾಗಿ ಪೂರ್ಣ ಪ್ರಮಾಣದಲ್ಲಿ ತಿಳಿದು ಮಾಡಿ ಮಟ್ಟಿದ್ರೆ ಸರಿ. ಒಂದು ಗ್ರಂಥದಲ್ಲಿ ಒಂದು ಪ್ರಮೇಯವನ್ನು ಹೇಳಿರ್ತಾರೆ, ಇನ್ನೊಂದರಲ್ಲಿ ಇನ್ನೊಂದು ಥರ ಇರುತ್ತೆ. ಅದೆರಡನ್ನೂ ಟಿಪ್ಪಣಿಕಾರರು ಅಲ್ಲಿ ಹೀಗೆ ಬಂದಿದೆ, ಇಲ್ಲಿ ಹೀಗೆ ಬಂದಿದೆ, ಇದಕ್ಕೆ ಕನ್ಕ್ಲೂಷನ್ ಏನು ಎಲ್ಲ ವಿಚಾರ ಮಾಡಿರ್ತಾರೆ. ಇವನೇನೋ ಇಲ್ಲೊಂಚೂರು ಓದ್ದ, ಅಲ್ಲೊಂಚೂರು ಓದ್ದ, ಎಲ್ಲ ತಪ್ಪು ರೀ. ಅಲ್ಲೊಂದು ಥರ ಹೇಳ್ತಾರೆ, ಇಲ್ಲೊಂದು ಥರ ಹೇಳ್ತಾರೆ. ಮಹಾಭಾರತನೂ ಸುಳ್ಳು, ಭಾಗವತನೂ ಸುಳ್ಳು. ಆ ಮಹಾಭಾರತದಲ್ಲಿ ನೋಡಿದ್ರೆ ಅಶ್ವತ್ಥಾಮಾಚಾರ್ಯನ ಎಳ್ಕೊಂಡು ಹೋಗಿದ್ದು ಭೀಮ ಅಂತ ಹೇಳ್ತಾರೆ. ಈ ಭಾಗವತದಲ್ಲಿ ನೋಡಿದ್ರೆ ಅರ್ಜುನ ಅಂತ ಹೇಳ್ತಾರೆ. ಎರಡೂ ಸುಳ್ಳು, ಎರಡೂ ನಡೆದೇ ಇಲ್ಲ. ಮಧ್ವಾಚಾರ್ಯ ಅಂತಾರೆ, ಬಾರೋ ನಾನು ನಿನಗೆ ಸಮಸ್ಯೆ ಬಗೆಹರಿಸ್ತೀನಿ, ಅದೂ ಸರಿ ಇದೂ ಸರಿ. ಎಳ್ಕೊಂಡು ಹೋಗಿದ್ದು ಭೀಮಾನೇ ಅಪ್ಪ ಮಹಾಭಾರತ ಹೇಳಿದಾಗೆ. ಮತ್ತು ಇಲ್ಲಿ ಯಾಕೆ ವೇದವ್ಯಾಸ ದೇವರು ಬರೆದರು ಭಾಗವತದಲ್ಲಿ? ಬರೀಬೇಕಾರೇನು ಅರಳು ಮರಳಾಗಿತ್ತಾ? ಅರಳಿಲ್ಲ ಮರಳಿಲ್ಲ, ಇದೂ ಸರಿ ಅಂದರು. ಅಯ್ಯೋ ರಾಮ, ಎಳ್ಕೊಂಡು ಹೋಗಿದ್ದು ಯಾರು? ಭೀಮಾನೇ. ಮತ್ತು ಅರ್ಜುನ ಎಳ್ಕೊಂಡು ಹೋಗಿದ್ದು ಹೇಗೆ ಸರಿ? ಅಲ್ಲಿ ಬರೆದ ಘಟನೆ ಸ್ವಪ್ನದ್ದು. ಅಶ್ವತ್ಥಾಮರಿಗೆ ಒಂದು ಸ್ವಪ್ನ ಬಿದ್ದಿತ್ತು. ಸ್ವಪ್ನದಲ್ಲಿ ಅರ್ಜುನ ಎಳೆದುಕೊಂಡು ಹೋದಂತೆ ಬಿದ್ದಿತ್ತು. ಅದನ್ನು ಭಾಗವತದಲ್ಲಿ ಹೇಳಿದ್ದಾರೆ. ಹೀಗೆ ಆಚಾರ್ಯರು ಬಂದ ಗೊಂದಲವನ್ನು ಪರಿಹಾರ ಮಾಡ್ತಾರೆ. ನಾವು ಸೆಲ್ಫ್ ಮೆಡಿಸನ್ ಮಾಡ್ಕೊಂಡು ಡಾಕ್ಟ್ರನ್ನ ಬೈತಾ ಇದ್ದರೆ, ನೀನು ಸರಿಯಾಗಿ ಗುರುಗಳಲ್ಲಿ ಹೋಗಿ ಅಧ್ಯಯನ ಮಾಡಿ ಏನೋ ಎತ್ತ. ಕೆಲವೊಂದು ಈ ಅಪ್ಪಂದು ಆಸ್ತಿಯನ್ನು ಇಬ್ಬರು ಹಂಚಿಕೊಂಡ್ರು. ಅದು ಪರ್ಫೆಕ್ಟಾಗಿ ಇಬ್ಬರಿಗೂ ಅರ್ಧ ಬರಬೇಕು ಅಂಥ ಮಹಾಮೊಂಡುಗಳವರು. ಎಲ್ಲ ಹಂಚ್ಕೊಂಬ ಕಾಲಕ್ಕೆ 2 ಪುಸ್ತಕ ಇತ್ತು. ಒಂದು ಸತ್ಯನಾರಾಯಣ ಪೂಜೆ, ಇನ್ನೊಂದು ಶ್ರಾದ್ದದ್ದು. ಅದನ್ನು ಅರ್ಧರ್ಧ ಹಂಚ್ಕೊಂಬೋಣ ಅಂತ. ಇವನೊಂದು ಪೇಜು ಅವನೊಂದು ಪೇಜು, ಪಾಪಿಷ್ಟರು ಮಧ್ಯಕ್ಕೂ ಅರ್ಧಿಲ್ಲ. ಅದು ಒಂದು ಸತ್ಯನಾರಾಯಣ ಪೂಜೆ ಪೇಜು, ಇನ್ನೊಂದು ಎರಡೂ ಸೇರಿಸಿ ಬೈಂಡ್ ಮಾಡಿಬಿಟ್ರು. ಅಪ್ಪನ ಮೇಲೆ ಮಹಾಭಕ್ತಿ. ಪಾಪ ಎಲ್ಲೋ ಸತ್ಯನಾರಾಯಣ ಪೂಜೆ ಕರೆದು ಯಾರೇ ಇವನು ಕೇಶವ ನಾರಾಯಣ ಚೆನ್ನಾಗಿ ಸಂಕಲ್ಪ ಹೇಳಿ ಸತ್ಯನಾರಾಯಣ ಪೂಜಾ ಕೆಂ ಕರ್ಮ ಕರಿಷ್ಯೆ, ಮುಂದಿನ ಪೇಜ್ ತೆಗೆದ ಪ್ರಾಚೀನಾವೀತಿ ಅಂತಿತ್ತಲ್ಲಿ. ಪವಿತ್ರಂ ದೈವತಾತಂ ಬ್ರಹ್ಮಣತ್ ಪತಿಂಪ್ರ ಭರ್ಗಾತ್ರಾಣಿ ಪವಿತ್ರಂ ಧೃತ್ವ. ಅವನಂತ ಇದುವರೆಗೂ ಬಂದಿಲ್ಲ, ಬಾಯಿ ಮುಚ್ಕೊಂಡಿರ್ರಿ, ಈ ಪುಸ್ತಕದಲ್ಲಿದೆ, ಈ ಪುಸ್ತಕ ಸುಳ್ಳ ಅಂದ. ಆದಮೇಲೆ ಎಲ್ಲ ರೆಡಿಯಾಗಿದೆ, ಅನ್ನ ಗಿನ್ನ. ಅಲ್ರಿ ಸತ್ಯನಾರಾಯಣ ಪ್ರಸಾದ ರೆಡಿ ಆಗುತ್ತೆ, ಅನ್ನ ಪಾಯಸ ಯಾಕ್ರಿ ಅಂದ. ಬಾಯಿ ಮುಚ್ಚರಿ. ಮುಂದಿನ ಪೇಜಲ್ಲಿ ಬಂತು, ಸತ್ಯನಾರಾಯಣ ಸ್ವಾಮಿನೇ ನಮಃ ಪಾದವು ಪೂಜೆಯಾಮಿ, ಸತ್ಯನಾರಾಯಣ ಸ್ವಾಮಿನೇ ನಮಃ ಗುಲ್ಫು ಪೂಜೆಯಾಮಿ. ಅದರ ಮುಂದಿನ ಪೇಜಲ್ಲಿ ಇನ್ನೊಂದು ಶ್ರಾದ್ದದ ಹಾಳೆ ಅಲ್ಲ ಹಾರೋಗಿದ್ದು. ಇಲ್ಲಿ ಮುಂದಿನ ಏನು ಬಂದಿತ್ತು, ಅಲ್ಲಿ ದರ್ಭಾಯನ್ನು ಹಾಸ್ರಿ, ಎಲ್ಲ ಸರಿಯಾಗಿ ಕಚ್. ಇವನಂದ ಇದು ಏನು ರೀ ಹೀಗಿದೆ. ಆಮೇಲೆ ಗೊತ್ತಾಯಿತು, ಅಪ್ಪನ ಆಸ್ತಿ ವಿಭಾಗವನ್ನು ಮಾಡಿಕೊಂಡಿದ್ದರ ಹಣೆ ಬರೋದಿಂದ ಹೀಗಾಯಿತು ಅಂತ. ಪ್ರಕೃತದಲ್ಲಿ ವಿವೇಕ ಇಲ್ಲದೆ ಇದ್ದರೆ ಹೀಗಾಗತ್ತೆ. ಎಲ್ಲರೂ ನಮ್ಮ ಸಲುವಾಗಿ ಕಲಿಸ್ವಯಂ ಬ್ರಹ್ಮವರಾದಿದಾನಿ ಅಜ್ಞಾನ ಹಾಗೂ ವಿಪರೀತ ಜ್ಞಾನಗಳ ರೂಪದಲ್ಲಿ ಎಲ್ಲರಲ್ಲಿ ಸೇರಿದಾನೆ. ಆ ಕಲಿಯನ್ನು ನಿಗ್ರಹ ಮಾಡಿ ಒದ್ದು ಓಡಿಸುವ ಅಜ್ಞಾನ ವಿಪರೀತ ಜ್ಞಾನಗಳನ್ನು ಪರಿಹಾರ ಮಾಡುವ ತಾಕತ್ತಿರೋದು ನಿನಗೊಬ್ಬನಿಗೆ. ದೇವರನ್ನು ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡೋದು. ಋತೇ ಭವಂತಂ ನಹಿತಂ ನಿಹಂತ, ನಿನ್ನನ್ನು ಬಿಟ್ಟು ಇನ್ಯಾರಿಗೂ ಬಗ್ಗೋದಿಲ್ಲ. ತ್ವಮೇಕ ಏವ ಕಿಲ ಶಕ್ತಿ ಪೂರ್ಣ ತಥೋ ಭವಂತಂ ಶರಣಂ ಗತಾ ವಯಂ ತಮೋ ನಿಹತ್ತೈ ನಿಜಬೋಧ ವಿಗ್ರಹಂ. ದೇವರನ್ನು ಪ್ರಾರ್ಥನೆ ಮಾಡು, ನೀನೇ ಬಂದು ಅವತಾರ ಮಾಡು. ಆಗ ಅವರು ಪ್ರಾರ್ಥನೆ ಮಾಡಿದ್ದು. ಹಾಗಾದರೆ ವೇದವ್ಯಾಸರ ಅವತಾರಕ್ಕೂ ಈ ವಾಯುಬ್ರಹ್ಮರೇ ಪ್ರಾರ್ಥನೆ ಮಾಡಿದ್ದಕ್ಕಾಯಿತು. ಅವ್ರು ಪ್ರಾರ್ಥನೆ ಮಾಡಿದ್ರೆ ಬರೋದು, ಯಾರ್ಯಾರು ಪ್ರಾರ್ಥನೆ ಮಾಡಿದ್ರೆ ಬರೋದಿಲ್ಲ. ಬ್ರಹ್ಮದೇವರೇ ಪ್ರಾರ್ಥನೆ ಮಾಡಬೇಕಂತ ದೇವರಲ್ಲಿ. ಸಾನುಕ್ರೋಶೈರಜಸ್ರಂ
ಜನಿಮೃತಿ ನಿಲಯಾದ್ ಊರ್ಮಿಮಾಲಾ ವಿಲೇಸ್ಮಿನ್ ಜನನ ಮರಣ ಹಾಗೂ ನರಕ ಈ ಸುತ್ತಾಟದ ಸಂಸಾರದಲ್ಲಿ ಮುಳಗಿದ ರಕ್ಷಕರಿಲ್ಲದ ನಿಮಜ್ಞಾನ್ ಅಶರಣಂ ಶರಣಾನ್ ಇಚ್ಛತಃ ಯಾರಾದರೂ ಶರಣರು ಇದಾರ ಅಂತ ಶರಣಂ ಇಚ್ಛತಃ ವೀಕ್ಷ ಈ ಜೀವಜಾತವನ್ನು ನೋಡಿ ನಿಮಗೆ ಅನುಕಂಪ ಬಂತು, ಅಯ್ಯೋ ಪಾಪ ಇವನ್ನೆಲ್ಲ ಉದ್ಧಾರ ಮಾಡುವ. ಆಗ ನೀವೇನು ಮಾಡಿದ್ರಿ? ಯುಷ್ಮಾಭಿಹಿ ಪ್ರಾರ್ಥಿತ ಸನ್, ನಿಮ್ಮಿಂದ ಪ್ರಾರ್ಥಿತರಾದರು ಪರಮಾತ್ಮ ದಯಮಾಡಿ ಅನುಗ್ರಹ ಮಾಡು ಸ್ವಾಮಿ. ಆಗ ನೀ ಬಂದು ಹೇಗೆ ಬಂದು ಚಿನ್ಮಾತೃ ಜಲನಿಧಿ ಶಯನಃ ಆ ಕ್ಷೀರ ಸಮುದ್ರದಲ್ಲಿ ಮಲಗಿದ ಭಗವಂತ ಸತ್ಯವತ್ಯಾಂ ಮಹರ್ಷೇ ಸಕಾಶಾತ್ ಪರಾಶರರ ದೆಸೆಯಿಂದ ಸತ್ಯವತಿಯಲ್ಲಿ ಬಂದರು. ಚಿನ್ಮಾತ್ರ ಮೂರ್ತಿ ಮತ್ತೆ ನಮ್ಮಂತೆ ಈ ಪ್ರಾಕೃತವಾದ ದೇಹ ಅಲ್ಲ, ಜ್ಞಾನಾನಂದಾತ್ಮಕವಾದ ದೇಹವುಳ್ಳ ನಕಲು ಭಗವತ ಪ್ರಾಕೃತೋ ಜಾತು ದೇಹ, ಎಂದೂ ಎಂದೂ ನಮ್ಮ ನಿಮ್ಮಂತೆ ಅನ್ನದಿಂದ ನಿರ್ಮಿತವಾದ ದೇಹ ದೇವರಿಗೆ ಇಲ್ಲ ತಾನೇ ಅಂಥೇಳಿ ಅವ್ರನ್ನೇ ಕೇಳ್ತಾರೆ. ಅಂತೂ ವೇದವ್ಯಾಸ ದೇವರ ಅವತಾರ ಆಯಿತು. ಅದಕ್ಕೂ ನೀವೇ ಕಾರಣ, ಪ್ರಾರ್ಥನೆ ಮಾಡಿದ್ರು. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತಾಲೌಕಿಕ ನಂದದ ಶ್ರೀಪದಂ ಭಿನ್ನಾ ಕರ್ಮಾಜಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಬ್ರಹ್ಮದೇವರು ವಾಯುದೇವರು ಇವರೆಲ್ಲ ಪ್ರಾರ್ಥನೆ ಮಾಡಿದಾಗ ದೇವರು ಕೇಳ್ತಾನೆ. ಈ ಎರಡು ಶ್ಲೋಕದ ಇದನ್ನು ಹೇಳಿಲ್ಲ ಫಲ. ಪ್ರಾಚೀನಾಚೀರ್ಣ ಪುಣ್ಯ ಅನ್ನುವ ಶ್ಲೋಕವನ್ನು ಪಠನೆ ಮಾಡಿದರೆ, ಅಂದರೆ ಪುರಶ್ಚರಣೆ ಮಾಡಿದರೆ ಶ್ರವಣಾದಿ ಯೋಗ, ಅವನಿಗೆ ಪರಮಾತ್ಮನ ಚರಿತ್ರೆಯನ್ನು ಆಚಾರ್ಯರ ಶಾಸ್ತ್ರವನ್ನು ಕೇಳುವ ಆಪರ್ಚುನಿಟಿ ಬೇಗ ದೇವರು ಕೊಡ್ತಾನಂತೆ. ಒಳ್ಳೆಯ ಬುದ್ಧಿಯನ್ನು ಕೊಡ್ತಾನೆ, ವಿಚಕ್ಷಣನಾಗ್ತಾನೆ ಅವನು. ಇನ್ನು ಪೀಠೇ ರತ್ನೋಪಕಲುಪ್ತೆ ಅದನ್ನು ಅಂದಾಗ ಒಳ್ಳೆಯ ಐಶ್ವರ್ಯ ಕೊಡ್ತಾನಂತೆ, ಒಳ್ಳೆಯ ಐಶ್ವರ್ಯ. ಯಾಕೆ ವಾಯುದೇವರು ಒಳ್ಳೆಯ ಸಿಂಹಾಸನದ ಮೇಲೆ ಕೂತಿಯಾರೆ, ಮಹಾ ಐಶ್ವರ್ಯವಂತರು ಅಂತ ಚಿಂತನೆ ಮಾಡಿದ್ದಕ್ಕೆ ನಮಗೂ ಬೇಕಾದಷ್ಟು ಐಶ್ವರ್ಯವನ್ನು ಕೊಡ್ತಾರೆ. ವಾಯುದೇವರ ಶಾಸ್ತ್ರ ಓದಿ ಅವರ ಅನುಗ್ರಹ ಆದರೆ ಮನೆ ತುಂಬ ಹಾಲು ಮೊಸರು, ಕ್ಷೀರಂ ಸರ್ಪಿನ ಮಧುದಕಂ ಯಾವುದು ಕಮ್ಮಿ ಆಗೋದಿಲ್ಲ, ಬೇಕಾದ ಬರತ್ತೆ. ಒಳ್ಳೆಯ ಐಶ್ವರ್ಯವನ್ನು ಕೊಡ್ತಾರೆ. ಇನ್ನು ವೇದವ್ಯಾಸ ದೇವರ ಅವತಾರವನ್ನು ನಾವು ಚೆನ್ನಾಗಿ ಚಿಂತನೆ ಮಾಡಿದ್ರೆ ದೇವರ ಅನುಗ್ರಹ ಆಗುತ್ತೆ, ಜೊತೆಗೆ ವೈರಾಗ್ಯ ಬರುತ್ತಂತೆ. ಸಾನುಕ್ರೋಶೈ ರಜಸ್ರಂ ಇದನ್ನು ಪಾರಾಯಣ ಮಾಡೋದು ವಿಶೇಷವಾಗಿ. ಇದಾದ ಮೇಲೆ ಅವರು ಅವತಾರ ಮಾಡಿ ಏನು ಮಾಡಿದ್ರು ವೇದವ್ಯಾಸ ದೇವರು? ಅಸ್ತವ್ಯಸ್ತಂ ಸಮಸ್ತ ಶ್ರುತಿಗತಮಧಮೈ ರತ್ನಪೂಗಮ್ಯತಾಂದೈ ಅರ್ಥಂ ಲೋಕೋಪಗತ್ತೆ ಗುಣಗಣನಿನಯ ಸೂತ್ರಯಾಮಾಸ ಕೃಷ್ಣಂ ಯೋಸೌ ವ್ಯಾಸಾಭಿಧಾನಸ್ತಮಹಮಹರ ಭಕ್ತಿ ತತ್ವತ್ಪ್ರಸಾದಾತ್ ಸದ್ಯೋ ವಿದ್ಯೋಪಲಬ್ಧೈ ಗುರುತಮಮ ಗುರುಂ ದೇವದೇವಂ ನಮಾಮಿ. ಒಳ್ಳೆ ರತ್ನ, ಅದನ್ನು ಪೋಣಿಸು ಅಂತ ಕೊಟ್ಟಿದ್ದಾರೆ. ಅವನು ನೋಡಿದ್ರೆ ಕುರುಡ, ಹೇಗೇಗೋ ಪೋಣಿಸ್ಬಿಟ್ಯಾನ. ಅದು ಪೋಣಿಸ್ಲಿಕ್ಕೂ ಚೆನ್ನಾಗಿ ಒಂದಕ್ಕೊಂದು ಆದರೆ ಚಂದ. ಹೂವು ಒಂದಿಷ್ಟು ಮಲ್ಲಿಗೆ, ಆದಮೇಲೆ ಆ ಕೆಂಪು ಕನಕಾಂಬರ, ಮಧ್ಯದಲ್ಲಿ ಇನ್ನೇನೋ ಧವನ ಮರಗ, ಇದೆಲ್ಲ ಇದ್ದಾಗ ಅದು ಕಟ್ಟೋದು ಒಂದು ಕಲೆ. ಉದ್ದಕ್ಕೆ ಎಲ್ಲಿ ಏನು ಸಿಗತ್ತೋ ಅದನ್ನು ಕಟ್ಕೊಂಡು ಹೊಟ್ಟೋಗಿದ್ರೆ ಯಾರು ಇದು ಕಟ್ಟಿದ್ದು, ಯಾರು ಕಟ್ಟಿದ್ರೇನ್ರಿ ಹೂವಿಂದೇ ಅಲ್ವಾ ಅಂದರೆ ಅದು ನೋಡ್ಲಿಕ್ಕೆ ಚೆನ್ನಾಗಿರಬೇಕು. ರತ್ನದ ಮಾಲೆಯನ್ನು ಕಾಂಬಿನೇಷನ್ನು ಯಾವುದನ್ನು ಎಲ್ಲ ಹಾಕಬೇಕು ಮಾಡಬೇಕು. ಆದರೆ ಕುರುಡನ ಕೈಯಲ್ಲಿ ಕೊಟ್ಟರೆ ಏನಾಗತ್ತೆ, ಎಲ್ಲೆಲ್ಲೋ ಪೋಣಿಸಿರ್ತಾರೆ. ಹಾಗಾಗಿದೆ, ಅದನ್ನೇ ವರ್ಣನೆ ಮಾಡ್ತಾರೆ. ಏನಾಯಿತು ಅಂದರೆ ಅಂದೈಹಿ ರತ್ನಪೂಗಂ ಅಸ್ತವ್ಯಸ್ತಂ ಸಮಸ್ತ ಅಂದೈಹಿ ರತ್ನಪೂಗಂ, ಕುರುಡರಿಂದ ರತ್ನಮಾಲೆಯನ್ನು ಪೋಣಿಸಿದಂತೆ ಯಥಾ ಹೇಗಾಗಬೇಕೋ ಹಾಗೆ ಅಸ್ತವ್ಯಸ್ತಂ ಸಮಸ್ತ, ಎಲ್ಲವೂ ಅಸ್ತವ್ಯಸ್ತ ಆಗಿ ಹೇಗೇಗೋ ಪೋಣಿಸಿಟ್ಯಾರವರು. ಅಧಮೈ, ಹಾಗೆ ಅಜ್ಞಾನ ವಿಪರೀತ ಜ್ಞಾನಿಗಳಾದ ನೀಚರಿಂದ ಸಮಸ್ತವಾದ ಶ್ರುತಿಗತಂ ಅರ್ಥಂ ಅಸ್ತವ್ಯಸ್ತಂ. ವೇದದ ಅರ್ಥ ಏನೇನೋ ಅವರು ತೋಚಿದ್ದೆಲ್ಲ ಹೇಳಿದರು. ವೇದ ಹೇಳೋದೇ ಒಂದು, ಇವರು ಹೇಳಿದ್ದೇ ಒಂದು. ಅದಕ್ಕೆ ನಮ್ಮ ಟೀಕಾರಾಯರು ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಮಧ್ವಾಚಾರ್ಯರು ಯಾಕೆ ಬರೆದರು? ವ್ಯಾಖ್ಯಾನ ಮಾಡಿದ್ದೇ ಗೀತೆಗೆ, ಗೀತೆಯ ಅರ್ಥವನ್ನೇ ಹೇಳ್ತೀನಿ ಅಂತ ಅದನ್ನೇನು ಪರ್ಟಿಕ್ಯುಲರಾಗಿ ಹೇಳೋದು. ಗ್ರಂಥ ಓಪನ್ ಮಾಡಿದರೆ ಗೊತ್ತೇ ಆಗುತ್ತೆ, ಗೀತೆಗೆ ಕಾಮೆಂಟ್ರಿಯನ್ನು ಬರೆದಿದ್ದಾರೆ.
ನಾನು ಈಗ ಭಗವದ್ಗೀತೆಗೆ ಕಾಮೆಂಟ್ರಿಯನ್ನು ಬರೀತೀನಿ ಅಂತ ಹೇಳೋದೇನು? ಆ ಗ್ರಂಥದ ವ್ಯಾಖ್ಯಾನವೇ ಅಲ್ವಾ? ಟೀಕಾರಾಯರಂತಾರೆ, ಆಚಾರ್ಯರು ಹೇಳಲಿಕ್ಕೆ ಒಂದು ಕಾರಣ ಇದೆಯಪ್ಪ. ಬೇರೆಯವರೆಲ್ಲ ಬರೆದದ್ದು ಅವರ ವ್ಯಾಖ್ಯಾನ, ಮಧ್ವಾಚಾರ್ಯರು ಬರೆದದ್ದು ಗೀತೆಗೆ ಅಭಿಪ್ರೇತವಾದ ವ್ಯಾಖ್ಯಾನ. ಆದ್ದರಿಂದ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಟೋಪಿ ಹೊಲಿಸ್ಬಿಟ್ಟು ತಲೆ ಕಡ್ದಾಗಿದ್ದು, ಚಿಕ್ಕದು ಹೊಲಿಸ್ಬಿಟ್ಟ, ಸಾಲ್ತಾ ಇಲ್ಲಲ್ಲ, ತಲೆಯನ್ನೇ ಒಂಚೂರು ಗ್ರೈಂಡ್ ಮಾಡ್ಕೊ ಅಂದ. ಅಲ್ಲೋ, ಅವನ ತಲೆ ಸೈಜ್ ನೋಡಿ ಟೋಪಿ ಹೊಲಿಬೇಕು, ಟೋಪಿ ಹೊಲಿದ್ಬಿಟ್ಟಿದೆ ಅಂತ ಗ್ರೈಂಡ್ ಮಾಡಬೇಕು. ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಆಚಾರ್ಯರು ಹೇಳಿದ್ದು ಯಾಕೆ ಅಂದರೆ, ನಾನು ಗೀತೆಗೆ ಅಭಿಪ್ರೇತವಾದ, ಗೀತೆಯನ್ನು ರಚನೆ ಮಾಡಿದ ವೇದವ್ಯಾಸರಿಗೋ ಕೃಷ್ಣನಿಗೋ ಅಭಿಪ್ರೇತವಾದ ಅರ್ಥವನ್ನೇ ಬರೀತೇನೆ ಅಂತ. ಹೀಗಾಗಿ ಅಧಮರು ವೇದದ ಅರ್ಥವನ್ನು ಏನೇನೋ ಮಾಡಿಟ್ಬಿಟ್ಟಿದ್ರು. ಅಸ್ತವ್ಯಸ್ತಂ ಲೋಕೋಪಕ್ಲಪ್ತೈ, ಅಸ್ತವ್ಯಸ್ತವನ್ನು ಮಾಡಿದ್ದು ನೋಡಿ ಲೋಕದ ಉಪಕಾರಕ್ಕಾಗಿ. ಏನು ಮಾಡೋದು? ಲೋಕೋಪಕ್ಲಪ್ತೈ ಗುಣಗಣ ನಿಲಯ ಸೂತ್ರಯಾಮಾಸ ಕೃತ್ಸ್ನಂ. ಗುಣಗಣ ನಿಲಯ ಅಂದರೆ ಅನಂತ ಗುಣಪರಿಪೂರ್ಣನಾದಂತಹ ವೇದವ್ಯಾಸದೇವರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ರು. ನೀವು ನೋಡಪ್ಪ, ವೇದವನ್ನು ಹಾಗೆ ಓದಬೇಡಿ, ಈ ಸೂತ್ರಗಳನ್ನು ಅಪ್ಲೈ ಮಾಡಿ, ಫಾರ್ಮುಲಾಸನ್ನು, ನಿಮಗೆ ನೀಟಾಗಿ ವೇದದ ಅಭಿಪ್ರಾಯ ಗೊತ್ತಾಗತ್ತೆ. ವೇದವಾದಗಳೆಲ್ಲ ಕೆಡಲು ನಾನಾ ವಾದಿ ಜನರು ಬಾಯಿ ಬಿಡಲು, ಮೇಧಿನಿ ಸುರರು ಮೊರೆ ಇಡಲು, ನಾನಾ ವೇದ ವಿಭಾಗ ರಚಿಸಲು, ಮೋದದಿಂದ ತದರ್ಥ ಬೋಧಕವಾದ ಸೂತ್ರ ಪುರಾಣ ವಿರಚಿಸಿ ವಾದಿಗಳ ನಿರ್ವಾದ ಮಾಡಿದಿ ಸಾಧುವಂದಿತ ಬಾದರಾಯಣ ಮಧ್ವಾಂತರ್ಗತ ವೇದವ್ಯಾಸ. ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ, ಸುಮತಿಗಳಿಗೆ ನೀ ಬೋಧಿಸಿದೆ, ಮಿಕ್ಕ ಕುಮತಿಗಳನ್ನು ನೀ ಛೇದಿಸಿದೆ, ಕ್ರಿಮಿಯಿಂದ ರಾಜ್ಯವಾಳಿಸಿದೆ, ಜಗತ್ಸ್ವಾಮಿ ನೀಚರ್ಯವನು ತೋರಿಸಿದೆ. ವಿಮಲ ರೂಪನೆ ಕಮಲನಾಭನೆ ರಮಯರ ರಸನೆ ರಮ್ಯಚರಿತನೆ, ಮಮತೆಯಲಿ ಕೊಡು ಕಾಮಿತಾರ್ಥವ ನಮಿಸುವೆನು ಹಯವದನ ಮೂರುತಿ ಮಧ್ವಾಂತರ್ಗತ ವೇದವ್ಯಾಸ. ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ಈ ಎರಡೂ ಶ್ಲೋಕದ ಅರ್ಥವನ್ನು ಅವ್ರು ಮಾಡಿಕೊಟ್ಟ್ಯಾರ. ಸಾನುಕ್ರೋಶೈ ರಜಸ್ರಂ ಜನಿಮೃತಿ ನಿಲಯಾದ್ ಊರ್ಮಿಮಾಲಾ ವಿಲೇಸ್ಮಿನ್. ಅನುಕ್ರೋಶದಿಂದ ನೀವೆಲ್ಲ ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸರು ಅವತಾರ ಮಾಡಿದ್ರು. ಅವ್ಯವಸ್ಥಿತವಾದ ವೇದವನ್ನು ಸರಿಯಾದ ರೀತಿಯಲ್ಲಿ ಸಜ್ಜನರು ತಿಳಿದುಕೊಳ್ಳಲಿ ಅಂತ ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ರು. ಇದನ್ನು ಮಧ್ವರು ತಮ್ಮ ಸೂತ್ರಭಾಷ್ಯದ ಅವತಾರಿಕೆಯಲ್ಲಿ ಕೊಟ್ಟ್ಯಾರ. ದ್ವಾಪರೇ ಸರ್ವತ್ರ ಜ್ಞಾನ ಆಕುಲೀಭೂತೆ ತನ್ನಿರ್ಣಯಾಯ ಬ್ರಹ್ಮರುದ್ರೇಂದ್ರಾದಿಭಿ ಅರ್ಥಿತಃ ಭಗವಾನ್ ನಾರಾಯಣೋ ವ್ಯಾಸತ್ವೇನ ಅವತತಾರ ತಚ್ಚೋಕ್ತಂ ಸ್ಕಾಂದೆ ಅಂತ ಶ್ರೀಮದಾಚಾರ್ಯರು ಸೂತ್ರಭಾಷ್ಯದ ಪ್ರಾರಂಭದಲ್ಲೇ ಹೇಳ್ತಾರೆ. ದ್ವಾಪರದಲ್ಲಿ ಹೀಗಾಯಿತು, ಜ್ಞಾನ ತಿರೋಧಾನ ಆದಾಗ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದ್ದಕ್ಕೆ ವೇದವ್ಯಾಸದೇವರು ಅವತಾರ ಮಾಡಿ ವೇದಗಳ ಅರ್ಥವನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸೂತ್ರಗಳು, ಇತಿಹಾಸ ಅಂದರೆ ಮಹಾಭಾರತ ಹಾಗೂ ಪುರಾಣವನ್ನು ರಚನೆ ಮಾಡಿದ್ರು. ಈ ಸೂತ್ರಕ್ಕೂ ಅವ್ಯವಸ್ಥಿತವಾಗಿ ಅರ್ಥ ಬರೆದಿಟ್ಬಿಟ್ರು. ಗೈಡ್ ಕೊಡ್ತೀವಿ ಅಂದರೆ ಆ ಗೈಡನ್ನು ಹುಚ್ಚುಚ್ಚು ಮಾಡಿಟ್ಬಿಟ್ರು. ಏನು ಸಾಯಬೇಕು, ಕೊಟ್ಟಿದ್ದನ್ನೆಲ್ಲ ಹಾಳು ಮಾಡ್ತಾ ಹೋದರೆ. ಆದ ಮೇಲೆ ಮಧ್ವರ ಅವತಾರ ಬೇಕಾಯಿತು. ವೇದವ್ಯಾಸದೇವರು ಬಂದು ವೇದವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ರು. ಕಾಲಪ್ರವಾಹದಲ್ಲಿ ಆ ಬ್ರಹ್ಮಸೂತ್ರಗಳಿಗೂ ಏನೇನೋ ತೋಚಿದ ಅರ್ಥವನ್ನು ಬರೆದ ಮೇಲೆ ಮಧ್ವರ ಅವತಾರ ಆಗಬೇಕಾಯಿತು. ಅದನ್ನೇ ಅಂತಾರೆ, ಆಜ್ಞಾಮನ್ಯೈರಧಾರ್ಯಾಂ ಶಿರಸಿ ಪರಿಸರದ್ರಶ್ಮಿಕೋಟೀರಕೋಟೌ ಕೃಷ್ಣಸ್ಯ ಕ್ಲಿಷ್ಟಕರ್ಮ ದದದನುಸರಣಾತ್ ಅರ್ಥಿತೋ ದೇವಸಂಗೈಃ ಭೂಮಾವಾಗತ್ಯ ಭೂಮನ್ನಸುಕರಮಕರೋದ್ ಬ್ರಹ್ಮ ಸೂತ್ರಸ್ಯ ಭಾಷ್ಯಂ ದುರ್ಭಾಷ್ಯಂ ಯಸ್ಯ ತಸ್ಯೋರ್ಮಣಿಮತ ಉದಿತಂ ವೇದ ಸದ್ಯುಕ್ತಿಭಿಸ್ತ್ವಂ. ಅನ್ನೈಃ ಅಧಾರ್ಯಾಂ. ಮಧ್ವರಿಗೆ ವಾಯುದೇವರಿಗೆ ದೇವರು ಹೇಳ್ದ, ಆದೇಶ ಮೌಲಿಮಣಿ ಮುಜ್ವಲ ವರ್ಣಮೇನಂ ಬದ್ಧಾಂಜಲಿರ್ಮರುದನರ್ಘ್ಯ ಮದತ್ತ ಮೂರ್ಧ್ನ ಹಾರಾವಲೀಮಿವ ಹೃದ ವಿಪದೇಂದ್ರಿಯಾಂಚಾಂ ಬಿಭ್ರನ್ ನಿಜಾನ್ ಅನುಜಿಗೃಕ್ಷುರ್ ಅವಾತಿ ತೀರ್ಷತೆ. ಜ್ಞಾನ ಎಲ್ಲ ತಿರೋಧಾನ ಆಯಿತು.
2ನೇ ಸರ್ಗ ಸುಮಧ್ವಿಜಯ ಪ್ರಾರಂಭದಲ್ಲೇ ಅದಾಗತ್ತೆ. ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ. ಜ್ಞಾನವೆಂಬ ಸೂರ್ಯ ಅಸ್ತಂಗತನಾದ, ಅಜ್ಞಾನವೆಂಬ ಕತ್ತಲು ಉದಯ ಆಯಿತು. ಆಗ ದೇವತೆಗಳೆಲ್ಲ ಮತ್ತೆ ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ಅಜ್ಞಾನದಿಂದ ಒದ್ದಾಡ್ತಾ ಇದ್ದಾರೆ, ಕಲಿಯುಗದಲ್ಲಿ ನೀನು ಅವತಾರ ಮಾಡು. ದೇವರಂದ ನಾನು 3 ಯುಗದಲ್ಲಪ್ಪ ಅವತಾರ ಮಾಡೋದು, ಕಲಿಯುಗದಲ್ಲಿ ನಾನು ಅವತಾರ ಮಾಡಲ್ಲ, ಇನ್ಯಾರು ನಾನು ರೆಪ್ರೆಸೆಂಟೇಟಿವನ್ನು ಕೊಟ್ಟು ಕಳಿಸು. ಸಮಸ್ಯೆ ಏನಾಗಿದೆ ಅಂದರೆ ಈಗ ಅಜ್ಞಾನ ಎಷ್ಟು ಕವದಿದೆ ಎಲ್ಲ ಕಡೆ ಆ ಕಾಲದಲ್ಲಿ, ಇನ್ಯಾರನ್ನ ಕಳಿಸ್ಬಿಟ್ರೆ ಅವರು ಅದೇ ಸರಿ ಅಂತ ಕೂತ್ಕೊಂಡ್ಬಿಟ್ರೆ ಗತಿ ಏನು? ಯಾರಾದರೂ ಸರಿಯಾಗಿ ಇರೋ ಬುದ್ಧಿವಂತರಾಗಬೇಕು. ಮೊದಲು ಎಲ್ಲ ಹಾಳು ಮಾಡಿದ್ದಾರೆ ಅಂತ ನೋಡಿ ಆಮೇಲೆ ಅದರ ಸರಿಯಾದ ಅರ್ಥ ಏನು ತಿಳಿದು ಬರಿಬೇಕು. 2 ಇದೆ ಈಗ ಕೆಲವರೆಲ್ಲ ಅಂತಿರ್ತಾರಲ್ಲ, ಹಿಂದಿನ ಸರ್ಕಾರದವರು ಹಾಳು ಮಾಡಿದ್ದನ್ನು ನಾವು ಸರಿ ಮಾಡಲಿಕ್ಕೆ 5 ವರ್ಷ ಬೇಕು, ಆಮೇಲೆ ನಾವೇನು ಮಾಡಬೇಕು ನಿಮಗೆ ಮಾಡ್ತೀವಿ ಅಂತ. ಅದು ಸರಿಯಾಗಿದ್ದದ್ದನ್ನು ರಿಪೇರಿ ಮಾಡಬಹುದು. ಚೂರೇ ಕೆಟ್ಟಿದ್ರೆ ಆಲ್ರೆಡಿ ಇನ್ನೊಬ್ಬ ರಿಪೇರಿ ಮಾಡ್ತೀನಿ ಅಂತ ಇನ್ನೊಂದಿಷ್ಟು ಕೆಡಿಸಿಟ್ಟು ಹೋಗಿರ್ತಾನಲ್ಲ, ಅದು ಇರ್ರಿಪೇರೇಬಲ್ಲೇ ಅದು. ಹಾಗಾಗಿ ಈಗ ಮೊದಲು ಅವರು ಎಲ್ಲಿ ಕೆಡಿಸಿದ್ದಾರೆ ಅದನ್ನು ನೋಡಿ ಅದಕ್ಕೆ ನಿಜವಾದ ಸರಿಯಾದ ಅರ್ಥ ಏನು. ಯಾರನ್ನೋ ಅಂಗಡಿ ಕಳಿಸಿದ್ರೆ ಬರಲೇ ಇಲ್ಲ ಆಸಾಮಿ, ಅವ್ನು ನೋಡ್ಕೊಂಬ ಅಂತಂದ್ರೆ ಇವನು ಅಲ್ಲೇ ನಿಂತುಬಿಟ್ಟ. ಯಾಕನ್ನ ಕಳಿಸೋದು ಅಂಥೇಳಿ ಅವರೇ ಬಂದರು, ಇಬ್ಬರು ಟಿ ವಿ ನೋಡ್ತಾ ನಿಂತುಬಿಟ್ಟಿದ್ರು. ಹಾಗಾಗಬಾರ್ದು, ಯೋಗ್ಯನೇ ಬರಬೇಕು. ಅದಕ್ಕೆ ಯಾರಿಗೆ ಹೇಳೋದು? ಸರ್ವಜ್ಞ ಮನ್ಯ ಮನವೆಕ್ಕ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನಂ ಅಬಭಾಷೆ. ವಾಯುದೇವ ಬಾಪ, ಏನು ಸ್ವಾಮಿ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರೆ, ನನ್ನ ಆಜ್ಞೆಯೂ ಇದೆ, ನೀವು ಹೋಗಿ ಭೂಮಿಯಲ್ಲಿ ಅವತಾರ ಮಾಡಿ ಸಚ್ಚಾಸ್ತ್ರವನ್ನು ರಚನೆ ಮಾಡಿ ಸಜ್ಜನರನ್ನು ಉದ್ಧಾರ ಮಾಡ್ತೀಯ. ಸ್ವಾಮಿ ಉದ್ಧಾರ ಮಾಡ್ತೀಯ ಅಂತ ಕೇಳಲೇಬೇಡ, ಮಾಡು ಅಂತ ಆರ್ಡರ್ ಮಾಡು, ನಾ ಮಾಡ್ತೇನೆ. ನಿನ್ನ ಮಾತು ನನಗೆ ಶಿರೋರತ್ನ. ಮತ್ತು ದೇವತೆಗಳ ಪ್ರಾರ್ಥನೆ ಹಾರದಂತೆ, ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಹಾರವದ್ ಹೃದಯ ನಿಧಾಯ, ದೇವತಾ ಪ್ರಾರ್ಥನೆಯನ್ನು ಹಾರವದ್ ಹೃದಯ ನಿಧಾಯ, ಹಾರದಂತೆ ಹಾಕ್ಕೊಂಡ್ರು. ಏಕೆಂದರೆ ಇಲ್ಲಿ ಕಿಂಡಾಲ್ ಮಾಡ್ಬೋದು. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದಾಗ ದೇವರು ಕರೆದು ಹೇಳ್ದ, ನೀನು ಅವತಾರ ಮಾಡು. ವಾಯುದೇವರು ಬಂದು ಅನ್ಬೋದು, ನೀವು ಅವತಾರ ಮಾಡ್ತೀರಂತೆ ನಾವು ಪ್ರಾರ್ಥನೆ ಮಾಡಿದ್ವಿ, ನಿಮ್ಮ ಪ್ರಾರ್ಥನೆಗೆಲ್ಲ ಅಲ್ಲ ರೀ, ನೀವು ಹೊಡ್ಕೋತಾನೆ ಇರ್ತೀವಿ, ನಾವು ಅದಕ್ಕೆಲ್ಲ ಬಂದಿದ್ದು, ದೇವ್ರು ಹೇಳ್ದು ಹೈಕಮಾಂಡ್ ಹೇಳ್ತು ಅಂತ ಬಂದಿದ್ದು, ನೀವ್ಯಾರು ಅನ್ನಲಿಲ್ಲ. ಸಣ್ಣವರು ಪ್ರಾರ್ಥನೆ ಮಾಡಿದಾಗೂ ಹೌದಪ್ಪ ನಿನ್ನ ಪ್ರಾರ್ಥನೆಯನ್ನು ನಾನು ಸ್ವೀಕಾರ ಮಾಡಿದ್ದೀನೋ ಅಂದರೆ ಎಷ್ಟು ಸಂತೋಷ ಆಗತ್ತೆ. ದೊಡ್ಡವರ ಗುಣ ಅದು. ಹಾಗಿದ್ದರೆ ಚಂದ. ಅವ್ರ ಮುಖ ಮುರಿಯೋ ಥರ ನಿಮ್ಮ ಪ್ರಾರ್ಥನೆ ಏನಲ್ಲ, ನೀವು ಯಾವ ಮಹಾ ತೋಲಾಂಡಿ ಪ್ರಾರ್ಥನೆ ಮಾಡಲಿಕ್ಕೆ ಅಂದರೆ ಎಷ್ಟು ತಲೆ ಹರಟೆ ಆಗತ್ತದು. ಇದು ನಾವು ಮಾಡ್ತೀವಿ. ನಾವು ಅವ್ರಿಗೆ ಯಾವುದೋ ಒಂದು ನಮ್ಮನ್ನು ಅಂದಿರ್ತಾರೆ, ನಮ್ಗೆ ಆಪರ್ಚುನಿಟಿ ಸಿಕ್ಕರೆ ಏನು ಬಂದುಬಿಟ್ರಿ. ಒಬ್ರು ಹಾಗೆ ಒಂದು ಮದುವೆಗೆ ಬಂದಿದ್ರು ಅವರು. ಅದೇನು ಗಂಡು ಹೆಣ್ಣಿನ ಕಡೆ ಇಬ್ಬರಿಗೂ ಪರಿಚಯ ಇದ್ದರು, ಗಂಡು ಕಡೆ ಏನೋ ಹೇಳಿರಲಿಲ್ಲ, ಏನೋ ಬಂದಿದ್ದರು, ತುಂಬ ಸಂತೋಷ ಅಂತ ಕಾಯಿ ಕೊಟ್ರಲ್ಲ, ಇಸ್ಕೊಂಬೋದು ಬಿಟ್ಬಿಟ್ಟು ನೀವು ಕರೆದಿದ್ದೀವಿ ಅಂತ ಬಂದಿದ್ದೀವಿ ಅನ್ಕೋಬೇಡ್ರಿ, ನೀವು ಕರೆದಿಲ್ಲ ಗೊತ್ತು ತಾನೇ, ನಿಮ್ಮ ಕಾಯಿ ಏನು ಬೇಡ. ಎಷ್ಟು ಇಲ್ಲ ಕರಿಬೇಕು ಅಂದ್ಕೊಂಡ್ರೆ ಆಗಲ್ಲ, ಕರೆದ್ರೆ ಆಗೋದು. ನಾನು ಬಂದಿದ್ದು ಯಾಕೆ ಗೊತ್ತಾ, ಮದುವೆಗಲ್ಲ, ಇದನ್ನು ತಿಳಿಸೋಕ್ಕೆ ಅಂತ. ಇದು ಬೇರೆ, ಯಾಕೆ ಬೇಕು ಇಷ್ಟು ಹೊರಟುತನ? ಇಲ್ಲ ಏನೋ ಇರುತ್ತೆ ರೀ, ಯಾರು ಹೇಳಿದ್ರೇನೋ ನಿಮಗೆ ನಾವು ಬರಬೇಕು ಅಂತಿದ್ದಿದ್ದು ಸಂತೋಷ ಅಂದರೆ ಅದು ಸಾಯೋವರೆಗೂ ನೆನಪಿರುತ್ತೆ. ಎಷ್ಟು ಸಿಂಪಲ್ಲಪ್ಪ ಅಂತ ಅದನ್ನು ತಿಳಿಸಿ, ನಿಮ್ಮ ಕಾಯಿ ಬೇಡ ನೀವೇ ಹೊಡ್ಕೊಳ್ಳಿ, ಸರಿ ಹೊಡ್ಕೊಳ್ಳಿ ಅಂಥೇಳಿ ಇವನು ಈ ಕಡೆ ಬಂದ. ಅದು ಮಾಡಬಾರ್ದು. ಅದನ್ನು ಮುಂದೆ ಆಚಾರ್ಯರ ಅವತಾರವನ್ನು ಹೇಳ್ತಾರೆ. ನಾಳೆ ದಿವಸ ಇನ್ನೊಂದು 4 ಶ್ಲೋಕ ಇದೆ, ಅದನ್ನು ಹೇಳಿ ಈ ವಾಯುಸ್ತುತಿಯ ಅಭಿಯಾನವನ್ನು ನಾಳೆ ಮಂಗಲವನ್ನು ಮಾಡು. ಶ್ರೀಕೃಷ್ಣ ಅರ್ಪಣಮಸ್ತು. ಗುರುವಾರ ಗುರುಗಳಿಗೆ ಅರ್ಪಣೆಯನ್ನು ಮಾಡು. ನಾಳೆನೇ ಮಂಗಳ ಮುಗಿದೋಗುತ್ತೆ.